जोरदार तालियों के जरिए प्रभु की महिमा करे, प्रभु की महिमा करे, प्रभु की महिमा करे। बोलो बोलो प्रभु यीशु मसीह की। आप सबको 75th गणतंत्र दिवस की शुभकामनाएं। ನಿಮ್ಮೆಲ್ಲರಿಗೂ 75ನೇಯ ಈ ಸ್ವಾತಂತ್ರ್ಯ ದಿವಸದ ಒಂದು ಶುಭಾಶಯಗಳು. इंडिपेंडेंस डे का आजादी का दिन का आप सबको शुभकामनाएं. ಸ್ವಾತಂತ್ರ್ಯ ದಿವಸದ ಒಂದು ಶುಭಗಳನ್ನು ನಿಮಗೆ ನಾನು ಕೋರ್ತೇನೆ. प्रभु आप सबको आशीष देने पाए. ದೇವರು ನಿಮ್ಮನ್ನು ಆಶೀರ್ವದಿಸಲಿ. हमने प्रार्थना किया, ನಾವು ಪ್ರಾರ್ಥಿಸಿದೆವು भारतवर्ष के लिए, ಭಾರತಕ್ಕಾಗಿ. मैं जरूर जानता हूं, ನನಗೆ ವಿಶ್ವಾಸವಿದೆ, जैसे प्रभु ने हमें बताया था, ಹೇಗೆ ದೇವರು ನಮಗೆ ತಿಳಿಸಿದರು. थर्ड वेव कोरोना का जो थर्ड वेव के महिमा की वेव में परमेश्वर बदलने जा रहा ಈ है. ಕೊರೋನಾದ ಮೂರನೇ ತರಂಗ ಏನು ಬರಲಿದೆಯೋ ದೇವರು ಅದನ್ನು ಒಂದು ಮಹಿಮೆ ತರಂಗವಾಗಿ ಬದಲಾಯಿಸಲಿದ್ದಾರೆ. कन्याकुमारी से कश्मीर तक, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ, गुजरात से अरुणाचल प्रदेश तक, ಗುಜರಾತಿನಿಂದ ಅರುಣಾಚಲ ಪ್ರದೇಶದವರೆಗೆ महिमा का वेव बगरेगा. ಒಂದು ಮಹಿಮೆಯ ತರಂಗವು ಹರಿಯುತ್ತದೆ. लोग पापों से आजादी को प्राप्त कर रहा है. ಜನರು ಪಾಪಗಳಿಂದ ಸ್ವಾತಂತ್ರ್ಯವನ್ನು ಪಡಿತಾ ಇದ್ದಾರೆ. शैतान की कब्जा से यीशु लोगों को छुड़ाया जा रहा है. ಸೈತಾನನ ಅಡಿಮತ್ವದಿಂದ ದೇವರು ಬಿಡಿಸುತ್ತಿದ್ದಾನೆ. विश्वास करने के लिए तैयार है. ಎಷ್ಟು ವಿಶ್ವಾಸ ಇಡಲಿಕ್ಕೆ ये ತಯಾರಾಗಿದ್ದಾರೆ. महिमा का वेव में ಇದು ಮಹಿಮೆಯ लोग ತರಂಗದಲ್ಲಿ यीशु को अपने कमरे में उतरते हुए देखोगे. ಜನರು ಯೇಸುವನ ತನ್ನ ರೂಮಿನಲ್ಲಿ ಇಳುವುದಾಗಿ ನೋಡುವರು. लोग यीशु को अपने अपने घर में उतरते हुए देखोगे. ಜನರು ಯೇಸುವನ ತನ್ನ ಮನೆಯಲ್ಲಿ ಇಳುವುದಾಗಿ अपने ಕಾಣುವರು. नौकरी का स्थल में यीशु को देखोगे. ತನ್ನ ಕೆಲಸದ ಜಾಗದಲ್ಲಿ ಯೇಸುವನ್ನು यीशु ನೋಡುವರು. मसीह के नाम से मैं प्रजा आज में भविष्यवाणी कर रहा हूं. ಯೇಸು ಕ್ರಿಸ್ತನ ನಾಮದಲ್ಲಿ ಇದನ್ನು मेरा ಪ್ರವಾದಿಸಿ यीशु ಹೇಳುತ್ತೇನೆ. जिंदा ನನ್ನ है. ಯೇಸು ಬದುಕಿರುವವನು. मेरा यीशु जीवित ನನ್ನ है. ಯೇಸು वे ಬದುಕಿರುವವನು. पराक्रमी परमेश्वर ಆತನು है. ಪರಾಕ್ರಮಿಯಾಗಿರುವಂತ वे ದೇವರು. आदि और अंत है. ಆತನು ಆದಿಯೂ वे ಅಂತ್ಯವೂ. सृजनकार है. ಆತನು वे ಸೃಷ್ಟಿಕರ್ತನು. उद्धारकर्ता ಆತನು परमेश्वर है. ರಕ್ಷಕನಾಗಿರುವಂತ ದೇವರು. उसके समान और कोई नहीं. ಯಾರು ಇಲ್ಲ. जो था, ಯಾರಿದ್ದನು, जो है, ಯಾರು ಇರುವವನು, और जो आने वाला है, ಯಾರು ಬರುವವನಾಗಿದ್ದಾನೋ केवल एक ही है. ಅದು ಒಬ್ಬನೇ ಆಗಿದ್ದಾನೆ. बाकी सब सृष्टि है. ಬೇರೆ ಎಲ್ಲವೂ और ಸೃಷ್ಟಿಯಾಗಿದೆ. वो सृजनकार है. ಆದ್ರೆ ಆತನು वो ಸೃಷ್ಟಿಕರ್ತನಾಗಿದ್ದಾನೆ. सृष्टिकर्ता है. ಅವನು वो ಸೃಷ್ಟಿಕರ್ತನಾಗಿದ್ದಾನೆ. आने वाला है. ಅವನು वो ಬರುವಂತವನಾಗಿದ್ದಾನೆ. प्रकट होने वाला है. ಕಾಣಿಸಿಕೊಳ್ಳಲಿದ್ದಾನೆ. आपकी कमरा में, ನಿಮ್ಮ ಮನೆಗಳಲ್ಲಿ, आपके रूम में, ನಿಮ್ಮ ರೂಮ್ಗಳಲ್ಲಿ यीशु इन दिवसों प्रकट होगा. ಯೇಸು ಈ ದಿವಸಗಳಲ್ಲಿ हमारे ಕಾಣಿಸಿಕೊಳ್ಳುವನು. भारत देश को ನಮ್ಮ ಭಾರತ ದೇಶವನ್ನ कन्याकुमारी से लेकर ಕನ್ಯಾಕುಮಾರಿಯಿಂದ ಹಿಡಿದು कश्मीर तक, ಕಾಶ್ಮೀರವರೆಗೆ, और अरुणाचल प्रदेश से लेकर ಅರುಣಾಚಲ ಪ್ರದೇಶದಿಂದ ಹಿಡಿದು गुजरात तक का, ಗುಜರಾತ್ನವರೆಗೆ 29 states, 29 और ಸ್ಟೇಟ್, 8 यूनियन टेरिटरीज में भी 8 ಯೂನಿಯನ್ ಟೆರಿಟರೀಸ್ ನಲ್ಲಿ यीशु राज्य करने जा रहा है. ಯೇಸು ಕ್ರಿಸ್ತನು ರಾಜ್ಯ विश्वास ಮಾಡಲಿದ್ದಾನೆ. करने पर जोरदार तालियां बजाकर विश्वास से इधर प्रभु की जोराಗಿ महिमा करने पाए. ಚಪ್ಪಾಳೆಗಳನ್ನು और ತಟ್ಟುತ್ತಾ, कहने पाए जोर से हालेलुया. ಹಲ್ಲೆಲೂಯಾ. Amen. 75th Independence Day of India. 75ನೇ ಸ್ವಾತಂತ್ರ್ಯ ದಿವಸ. हमें बहुत गर्व है ನಮಗೆ ಗರ್ವವಿದೆ. क्योंकि हम भारतवासी हैं. ಏಕೆಂದರೆ ನಾವು ಭಾರತವಾಸಿಗಳಾಗಿದ್ದೇವೆ. Amen. ಆಮೆನ್. पासपोर्ट वगैरह में लिखता है कौन सा कंट्री का, तो इंडिया हम लिखते हैं. ಪಾಸ್ಪೋರ್ಟ್ ನಲ್ಲಿ ಎಲ್ಲ ಬರಿಬೇಕಾದ್ರೆ ಯಾವ ದೇಶಕ್ಕೆ ಸೇರಿದವರು ಭಾರತಕ್ಕೆ ಅಂತ ಬರೀತಾರೆ. Amen. ಆಮೆನ್. हम गर्व से कहता है I am an Indian. ನಾವು ಗರ್ವದಿಂದ ಹೇಳ್ತೇವೆ ನಾನು ಭಾರತೀಯನು. क्यों पता है? ಯಾಕೆ ಗೊತ್ತಾ? जैसे पास सामसन ने भी कहा उसी प्रकार. ಹೇಗೆ ಪಾಸ್ಟರ್ ಸ್ಯಾಮ್ಸನ್ ಅವರು ಕೂಡ ना ಹೇಳಿದ್ರು, तो अमेरिका का नाम इसमें है, ಅಮೆರಿಕದ ಹೆಸರು ಇದರಲ್ಲಿ ना तो ಬರೆದಿಲ್ಲ, कनाडा का नाम इसमें है, ಕೆನಡಾದ ಹೆಸರು ಇದರಲ್ಲಿ इसी ಬರೆದಿಲ್ಲ. प्रकार कई प्रांतों का नाम इसमें नहीं ಇದೇ है. ರೀತಿಯಲ್ಲಿ ಹಲವಾರು ದೇಶದ और ಹೆಸರು इस ಇದರಲ್ಲಿ ಬರೆದಿಲ್ಲ. पवित्र शास्त्रों ಆದ್ರೆ में ಈ ಪವಿತ್ರ ಶಾಸ್ತ್ರದಲ್ಲಿ यीशु का जन्म होने से ಯೇಸು पहले ಕ್ರಿಸ್ತನ ಜನ್ಮಕ್ಕಿಂತ एस्तेर ಮುಂಚೆಯೇ नामक एक पुस्तक में, ಎಸ್ತರ್ ಎಂಬುವಂತ इस ಒಂದು पवित्र ಪುಸ್ತಕದಲ್ಲಿ शास्त्रों में ಈ ಪವಿತ್ರ भारत का ಶಾಸ್ತ್ರದಲ್ಲಿ नाम लिखा हुआ ಭಾರತದ है. ಹೆಸರು और ಬರೆಯಲ್ಪಟ್ಟಿದೆ. उन दिनों में ಆ ದಿವಸಗಳಲ್ಲಿ भारत में कौन इसकी राज्य प्रभुत्व कर रहा था, उस राजा का भी नाम लिखा हुआ ಆ है. ಸಮಯದಲ್ಲಿ ಯಾವ ರಾಜನು ರಾಜ್ಯವನ್ನು ಮಾಡ್ತಾ ಇದ್ರು ಆತನ ಹೆಸರು ಕೂಡ क्यों ಬರೆಯಲ್ಪಟ್ಟಿದೆ. लिखा है? ಯಾಕೆ ಬರೆದಿದೆ? क्यों भारत से मेरा परमेश्वर प्यार कर रहा है? ಯಾಕೆಂದ್ರೆ ಭಾರತವನ್ನ ಪ್ರೀತಿಸುತ್ತಾನೆ ನನ್ನ ದೇವರು. भारत को आजादी में ले जाना चाह रहा है. ಭಾರತಕ್ಕೆ ಸ್ವಾತಂತ್ರ್ಯ ಕೊಡಲು भारत ಬಯಸುತ್ತಾನೆ. के निवासियों को परिपूर्ण आजादी में ले जाना परमेश्वर चाह रहा है. ಭಾರತದ ನಿವಾಸಿಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡಲು उस ಬಯಸುತ್ತಾನೆ. आजादी में जीना कौन कौन चाहता ಆ है? ಸ್ವಾತಂತ್ರ್ಯದಲ್ಲಿ ಎಷ್ಟು ಜನರು ಬಾಳಲು Praise the ಬಯಸುತ್ತಾರೆ. Lord. और एक बार क्यों ना हम प्रभु की चरण में वचन की आदत है तो ये खड़े हो जाएंगे. ಇನ್ನೊಂದು ಬಾರಿ ದೇವರ ಸನ್ನಿಧಾನದಲ್ಲಿ ದೇವರ ವಾಕ್ಯಕ್ಕೆ ಗೌರವ ಸಲ್ಲಿಸುತ್ತಾ हम सब ನಿಲ್ಲೋಣ. लोग गलातियों की पत्रिका की और अपना ध्यान को ले जाएंगे. ನಾವೆಲ್ಲ गलातियों की पत्रिका ಓದೋಣ ಗಲಾತ್ಯರ ಪತ್ರಿಕೆ और उसकी 5 अध्याय की और हम अपने ध्यान को ले जाएंगे. 5ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು The ಹರಿಸೋಣ. book of Galatians chapter 5 verse number 1 and 13. दो वचन के जो हम पढ़ने जा रहा है. गलातियों की पत्रिका अध्याय 5 और वचन
पगला और वचन 13, ये दो वचन हम पढ़ेंगे। ಗಲಾತ್ಯರ ಪತ್ರಿಕೆ 5ನೇ ಅಧ್ಯಾಯದ ಮೊದಲನೇ ವಾಕ್ಯ ಹಾಗೂ 13ನೇ ವಾಕ್ಯವನ್ನು ನಾವು ಸೇರಿ जिन लोगों को वचन मिला के सब लोग आमीन कहने पाए, हम पढ़ेंगे। मसीह ने स्वतंत्रता के लिए हमें स्वतंत्र किया है, अर्थात इसी में स्थिर रहो और दासत्व के जुए में फिर से ना जूतो। हे भाइयों, तुम स्वतंत्र होने के लिए बुलाए गए हो, परंतु ऐसा ना हो कि एक स्वतंत्रता शारीरिक कामों के लिए अवसर बने, वरन प्रेम से एक दूसरे के दास बनो। स्वर्गीय पिता, हम आपका धन्यवाद करते हैं आज इस स्वतंत्रता के दिवस में। हम आपसे विनती और प्रार्थना करते हैं कि पिता परमेश्वर, आप इस वचनों के जरिए हमसे बोल और बातचीत कर। देखने में हमारे आंखों को खोल, सुनने के लिए हमारा कानों को खोल, समझने के लिए हमारा बुद्धि को भी खोल दे। वचन से बोलने के लिए मुझे और अनुवाद करने के लिए लिदिश को भी अभिषेक कर और हमारे साथ रख। यीशु के नाम से प्रार्थना मांगते इसे कबूल कीजिए स्वर्गीय पिता परमेश्वर। आप बैठने से पहले एक और पहले, मसीह ने स्वतंत्रता के लिए हमें स्वतंत्र किया है। एक और बार कहें, मसीह ने स्वतंत्रता के लिए हमें स्वतंत्र किया है। एक और बार कहेंगे, क्योंकि जब ये बोलता है, ये आप अपने मुंह से जब बोलता है तो कई बंधने इसी बोली के ऊपर ही खुल जा रहा है। ಇದನ್ನ ಹೇಳಬೇಕಾದ್ರೆ ನಮ್ಮ ಮಾತಿನ ಸಮಯದಲ್ಲಿ ಹಲವಾರು ಬಂಧನಗಳು ನಮ್ಮ ಮಾತಿನ ಪ್ರಕಾರವಾಗಿ ಬಿದ್ದು तो ಹೋಗ್ತಾ एक ಇದೆ। और बार कहें, मसीह ने स्वतंत्रता के लिए हमें स्वतंत्र किया है। बैठने पाए स्वतंत्रता, फ्रीडम इन क्राइस्ट। ಯೇಸು ಕ್ರಿಸ್ತನಲ್ಲಿ ಸ್ವಾತಂತ್ರ್ಯ। 1947 अगस्त 15 तारीख को सवेरे के समय पर इंडिया का पहला प्राइम मिनिस्टर जवाहरलाल नेहरू इंडिया का हेडक्वार्टर दिल्ली की एक प्रांत में इस इंडियन के फ्लैग को रेस अप करते हुए कहा, 200 वर्ष से जो ब्रिटिश का गुलाम था, उस गुलामी से ಭಾರತ ವರ್ಷ ಸ್ವತಂತ್ರತಾ ಪ್ರಾಪ್ತ किया है। 1947ನೇ ಒಂದು ವರ್ಷದಲ್ಲಿ ಆಗಸ್ಟ್ 15ನೇ ತಾರೀಕು ರಾತ್ರಿ 12 ಗಂಟೆ ಸಮಯದಲ್ಲಿ ಜವಾಹರ್ಲಾಲ್ ನೆಹರು ಅವರು, ಯಾರು ಭಾರತದ ಪ್ರಥಮ ಒಂದು ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಅವರು ಆ ಸಮಯದಲ್ಲಿ ಡೆಲ್ಲಿಯಲ್ಲಿ ಹೆಡ್ ಕ್ವಾರ್ಟರ್ ಆಗಿರುವಂತಹ ಡೆಲ್ಲಿಯಲ್ಲಿ ನಿಂತ್ಕೊಂಡು ಈ ಪ್ರಕಾರವಾಗಿ ಹೇಳ್ತಾರೆ, ಬ್ರಿಟಿಷರ ಕೈ ಕೆಳಗೆ ಭಾರತವು ಹಲವಾರು ವರ್ಷದಿಂದ ಯಾವುದು ಗುಲಾಮತ್ವದಲ್ಲಿತ್ತು, ಈ ದಿವಸ ಸ್ವಾತಂತ್ರ್ಯಗೊಂಡಿತು। भारतवासी को पता है कि गुलामी क्या है, ಭಾರತ ಜನರಿಗೆ, ಭಾರತ ವಾಸಿಗಳಿಗೆ ಗೊತ್ತು ಗುಲಾಮತ್ವ ಅಂದರೆ ಏನು, और गुलामी उनके जीवन के अंदर कितने हानियां ಈ पहुंचाई। ಗುಲಾಮತ್ವವು ಅವರ ಜೀವಿತದಲ್ಲಿ ಎಷ್ಟು ಹಾನಿ ತರ್ತದೆ ಅಂತ। कल मैं पेपर में पढ़ रहा था कि 2 MPs का, एक वेस्ट बंगाल का एमपी और एक दूसरा केरल का एमपी, इन दोनों का आपस की बातचीत को एडिटोरियल डिपार्टमेंट में डाला हुआ था पेपर में। ನಾನು ನಿನ್ನೆ ಪೇಪರ್ನ ಓದಬೇಕಾದ್ರೆ 2 ಎಂಪಿಸ್ ಗಳ ಬಗ್ಗೆ ಅವರ ಮಾತುಕತೆಗಳ ಬಗ್ಗೆ ನಾನು ಓದ್ತಾ ಇದ್ದೆ। ಒಂದು ವೆಸ್ಟ್ ಬೆಂಗಾಲ್ನದಾಗಿರಲಿ, ಇನ್ನೊಂದು ಕೇರಳದಾಗಿರಲಿ, ಇವರ ಮಾತುಕತೆಯ ಬಗ್ಗೆ ಬರೆಯಲ್ಪಟ್ಟಿತ್ತು, ಅದನ್ನು ಓದುತ್ತಾ उन्होंने ಇದ್ದೆ। इस प्रकार कहा हुआ लिखा हुआ था, उन दिनों में जवानों की एज मैक्सिमम 27 तक था, पर आज 75 इयर्स के बाद जब जवानों की एज भारत में देखता है, मैक्सिमम 60 to 70 एज तक वो जीवन जीते हैं। ಈ ಪ್ರಕಾರವಾಗಿ ಅವರು ಹೇಳ್ತಾ ಇದ್ರು, ಅವರ ಮಾತುಕತೆ ಹೀಗಾಗಿತ್ತು ಅಂತ ಬರೆಯಲ್ಪಟ್ಟಿತ್ತು। ಎಲ್ಲಿ ಅವರು ಹೇಳ್ತಾ ಇದ್ರು, ಆ ಕಾಲದಲ್ಲಿ ಒಬ್ಬ ಯವನಸ್ಥನ ವಯಸ್ಸನ್ನು ನೋಡ್ಬೇಕಾದ್ರೆ, ಒಬ್ಬ ಮನುಷ್ಯನ ವಯಸ್ಸನ್ನು ನೋಡ್ಬೇಕಾದ್ರೆ 27-28 ದಾಟ್ತಾ ಇರಲಿಲ್ಲ, ಆದ್ರೆ ಈ ದಿವಸದಲ್ಲಿ ಯವನಸ್ಥನ ನೋಡ್ಬೇಕಾದ್ರೆ 60-80 ವಯಸ್ಸಿನವರೆಗೆ ಅವನು ಬದುಕ್ತಾ ಇದ್ದಾನೆ ಅಂತ। एजुकेशन का लेवल 16% था, पर आज इंडिया का एजुकेशन का लेवल 95.5% है। ವಿದ್ಯಾಭ್ಯಾಸದ ಒಂದು ಲೆವೆಲ್ ನ ನೋಡ್ಬೇಕಾದ್ರೆ 16% ಆದ್ರೆ ಈ ಸಮಯದಲ್ಲಿ ನೋಡ್ಬೇಕಾದ್ರೆ 95% ಹೆಚ್ಚಳಿಕೆ ಆಗಿದೆ ಅಂತ ಅವರು ಹೇಳ್ತಾ ಇದ್ರು। उस प्रकार उन एमबीस का रिपोर्ट में पढ़ रहा था कि कहाँ से हमारी भारत देश तरक्की की ओर जा रहा है। ಹೀಗೆ ಅವರ ಮಾತುಗಳನ್ನ ನಾನು ಓದುತ್ತಾ ಇದ್ದೆ, ನೋಡ್ತಾ ಇದ್ದೆ, ಹೇಗೆ ಭಾರತವು ಬೆಳವಣಿಗೆಯನ್ನ ಕಂಡಿದೆ ಅಂತ। तो 2 समय को तुलना किया हुआ, 2 ಕಾಲಘಟ್ಟವನ್ನ ಇಲ್ಲಿ ಹೋಲಿಸಿ ನೋಡ್ತಾ ಇದ್ದಾರೆ। एक इस देश दूसरे देश के अधीन में गुलाम में थे, ಒಂದು ಈ ದೇಶವು ಬೇರೊಂದು ದೇಶಕ್ಕೆ ಗುಲಾಮನಾಗಿದ್ದಾಗ, दूसरा है उसके बावजूद जब आजाद हुआ है, हमारा देश स्वतंत्र हुआ है, तो उसकी तरक्कियां कैसे हुआ। ಇನ್ನೊಂದು ಭಾರತವು ಸ್ವಾತಂತ್ರ್ಯಗೊಂಡಾಗ ಯಾವ ರೀತಿಯಲ್ಲಿ ಬೆಳೆದು ನಿಂತಿತು। प्रिय चरित्र इस प्रकार बताते हैं कि फर्स्ट वर्ल्ड वार का समय से ही इस देश की आजादी के लिए कई लोगों
ने अपने जीवन तक देने के लिए तैयार हुआ था. ಇತಿಹಾಸ ಹೀಗೆ ಹೇಳ್ತದೆ, ಈ ಪ್ರಕಾರವಾಗಿ ಹೇಳ್ತದೆ, ವಿಶ್ವದ ಮೊದಲನೇ ಯುದ್ಧ ಆಗೋಕ್ಕಿಂತ ಮುಂಚಿತವಾಗಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹಲವಾರು ಜನರು ಯುದ್ಧವನ್ನ ಮಾಡಿ ಅವರ ಜೀವವನ್ನು ಕೂಡ ಕೊಟ್ಟಿದ್ದಾರೆ. उनमें हमारी देश के पिता महात्मा गांधी, जवाहरलाल नेहरू, उस प्रकार कई लोग गए इस प्रकार जो इस रेवोल्यूशन के लिए सामने कटकर बहुत कुछ उसके लिए सगा गए. ಇದಕ್ಕಾಗಿ ನಮ್ಮ ಮಹಾತ್ಮ ಗಾಂಧಿ ಅವರಾಗಲಿ ಅಥವಾ ನೆಹರು ಅವರಾಗಲಿ ಈ ಪ್ರಕಾರವಾಗಿ ಹಲವಾರು ಸ್ವಾತಂತ್ರ್ಯ ಯೋಧಗಳು ಎದ್ದು ನಿಂತು ಅವರು ಜೀವ ಎದುರಾಗಿ ಇಟ್ಟು ಅವರು ಸ್ವಾತಂತ್ರ್ಯಕ್ಕಾಗಿ ಯುದ್ಧವನ್ನು उन ಮಾಡಿದ್ದಾರೆ. दिनों में फ्रीडम फाइटर्स बोला जाते थे और आज भी जीवित रहने वाला फ्रीडम फाइटर्स को हमारी देश आदर करते हैं. ಆ ದಿವಸದ ಆ ಸಮಯದಲ್ಲಿ ಅಂತ ಜನರನ್ನ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳ್ತಾರೆ. ಈ ದಿವಸದಲ್ಲೂ ಕೂಡ ಅಂತ ಸ್ವಾತಂತ್ರ್ಯ ಹೋರಾಟರಿಗೆ ಗೌರವವನ್ನ ಸರ್ಕಾರ ಸಲ್ಲಿಸ್ತಾ ಇದೆ. पर वो जो फ्रीडम फाइट के यो जो आजादी के दूसरा देश जो हमारे देश को अधीन करते हुए हमारे लोगों को दबाया जा रहा था, या हमारे फाइनेंस को, या हमारे बढ़ोतरी को दबाकर रख रखा था, उनके विरोध में था. ಈ ಹೋರಾಟವು ಆ ಸಮಯದಲ್ಲಿ ಅಂತ ಒಂದು ರಾಜ್ಯದ ವಿರುದ್ಧವಾಗಿತ್ತು. ಯಾವುದೋ ಈ ಭಾರತ ರಾಜ್ಯವನ್ನು ಬೆಳೆಯೋದಕ್ಕೆ ಬಿಡ್ತಾ ಇರಲಿಲ್ವೋ, ಭಾರತ ರಾಜ್ಯದ ಒಂದು ಆರ್ಥಿಕ ಸ್ಥಿತಿಯಲ್ಲಿ ಆಗಿರಲಿ ಅಥವಾ ಬೇರೊಂದು ಸ್ಥಿತಿಗಳಲ್ಲಿ ಬೆಳೆಯದೆ ತಡೆದು ನಿಲ್ಲಿಸ್ತಾ ಇದ್ರು. 200 वर्ष का ही गुलामी था. चरित्र बताया जाता ब्रिटिशों ने हमारे ऊपर 200 वर्ष राज्य किया. ಇತಿಹಾಸ ಹೇಳ್ತದೆ 200 ವರ್ಷಗಳ ಕಾಲ ಬ್ರಿಟಿಷರು ನಮ್ಮ ಮೇಲೆ ಆಳಿದರು. सो ये 200 वर्ष के राज्य को खत्म करने के लिए, उस गुलामी को खत्म करने के लिए कई लोगों को उसके विरोध में लड़ना पड़ा. ಈ 200 ವರ್ಷದ ಗುಲಾಮತ್ವದಿಂದ ಹೊರಗೆ ಬರಲಿಕ್ಕಾಗಿ ಹಲವಾರು ಜನರು ಹೋರಾಟ ಮಾಡಬೇಕಾಗಿ ಬಂತು. उनको जेल खाने में बंद किया गया. ಅವರನ್ನ ಜೈಲಿನಲ್ಲಿ ಹಾಕಬೇಕಾಗಿ ಬಂತು. उनको मारा पीटा गया. ಅವರನ್ನ ಹೊಡೆಯಬಡಿಯಲಾಯಿತು. कई लोगों को मृत्यु फांसी का फंदा दिया गया. ಹಲವರಿಗೆ ಮೃತ್ಯುವಿನ ದಂಡನೆ ಕೂಡ ಕೊಡಲಾಯಿತು. हम उन सबको एक सल्यूट देना चाहता है, क्योंकि उन्हीं के कारण आज हम आजाद हैं. ಅವರೆಲ್ಲರಿಗೂ ಕೂಡ ನಾವು ಗೌರವವನ್ನು ಸಲ್ಲಿಸ್ತೇವೆ, ಏಕೆಂದ್ರೆ ಅವರ ಕಾರಣದಿಂದಲೇ ಇಂದು ನಾವು ಸ್ವಾತಂತ್ರ್ಯದಲ್ಲಿದ್ದೇವೆ. पर उससे बढ़कर ಆದ್ರೆ ಅದಕ್ಕಿಂತ ಹೆಚ್ಚಾಗಿ एक व्यक्ति को मैं जीवन का सल्यूट देना चाहता हूं. ಒಬ್ಬ ವ್ಯಕ್ತಿಗೆ ಗೌರವ ಹೆಚ್ಚಾಗಿ ಸಲ್ಲಿಸಲು ಬಯಸ್ತೇನೆ. मुझे हर बातों से, स्पेशली संसार आत्मिक संसार में मुझे आजादी दिया गो हमारे यीशु मसीह को सल्यूट देना चाहता हूं. ಯಾರು ನನ್ನನ್ನು ಎಲ್ಲಾ ಕ್ಷೇತ್ರದಲ್ಲಿ, ಮುಖ್ಯವಾಗಿ ಆತ್ಮಿಕ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ ಕೊಟ್ಟಂತ ಯೇಸು ಕ್ರಿಸ್ತನಿಗೆ ಗೌರವವನ್ನು ಸಲ್ಲಿಸ್ತೇನೆ. क्योंकि यदि मानव जाति की चरित्र पता, ये इंडिया का चरित्र 200 वर्ष की गुलाम, ಇದು ಭಾರತದ ಚರಿತ್ರೆ ಆಗಿದೆ, 200 ವರ್ಷದ ಗುಲಾಮತ್ವ. पर मानव जाति की चरित्र जब आप देखने से, ಆದ್ರೆ ಮನುಷ್ಯ ಜಾತಿ ಒಂದು ಚರಿತ್ರೆ ನೋಡ್ಬೇಕಾದ್ರೆ उत्पत्ति पवित्र शास्त्र के अनुसार उत्पत्ति के पुस्तक में परमेश्वर ने आदम और हव्वा को बनाया है. ಪವಿತ್ರ ಶಾಸ್ತ್ರದ ಪ್ರಕಾರವಾಗಿ ಆದಿಕಾಂಡದಲ್ಲಿ ದೇವರು ಆದಮನನ್ನು ಹವ್ವಳನ್ನು ಸೃಷ್ಟಿ ಮಾಡಿದರು. अधिकारी बनकर जीने के लिए उन्हें बनाया. ಅವರನ್ನ ಅಧಿಕಾರಿಗಳಾಗಿ ದೇವರು ಸೃಷ್ಟಿ ಮಾಡಿದರು. स्वर्ग राज्य की रिपब्लिक इस धरती में लाने के लिए उन्हें बनाया. ಸ್ವರ್ಗ ರಾಜ್ಯದ ಮಾದರಿಯಾಗಿ ಈ ಭೂಮಿಯಲ್ಲಿ ಬಾಳಬೇಕೆಂದು ಅವರನ್ನ ಸೃಷ್ಟಿ ಮಾಡಿದರು. ऊपर उसको अधिकार दिया. ಎಲ್ಲದರ ಮೇಲೆ ಆತನಿಗೆ ಅಧಿಕಾರವನ್ನು ಕೊಟ್ಟರು. पर ये नहीं चाहने वाले एक शैतान की साम्राज्य था, और एक शैतान था जो लूसीफर. ಆದ್ರೆ ಇದನ್ನ ಬಯಸಿದಂತ ಒಂದು ಸೈತಾನನ ಸಾಮ್ರಾಜ್ಯ ಬಿತ್ತು, ಒಬ್ಬ ಸೈತಾನನಾಗಿದ್ದನು ಲೂಸಿಫರ್. वे हव्वा को वशीकरण करके परमेश्वर को सबसे बड़ा घृणा रखने वाला पाप कराते हुए उन्हें शैतान अपना वश में कर लिया. ಆತನು ಹವ್ವಳನ್ನ ತನ್ನ ಮಾತಿನ ಮುಖಾಂತರವಾಗಿ ವಶಗೊಳಿಸಿ ದೇವರಿಗೆ ವಿರುದ್ಧವಾಗಿ ಹೋಗಲಿಕ್ಕೆ ಕೆಲಸವನ್ನು ಮಾಡಿಸಿದನು. बनाया हुआ दोनों इंसान एदन की वाटिका में था, परमेश्वर राज्य को रिप्लिका करते हैं. ಸೃಷ್ಟಿ ಮಾಡಿದಂತ ಇಬ್ಬರು ಜನರು ಕೂಡ ಇದನ್ನ ತೋಟದಲ್ಲಾಗಿದ್ರು, ಯಾರು ಸ್ವರ್ಗ ರಾಜ್ಯವನ್ನ ಮಾದರಿಯಾಗಿ पर ತೋರಿಸ್ತಾ ಇದ್ರು. शैतान ने उनको पापों में वशीकरण करके अपना वश में करके शैतान उनका नेता बना. ಆದ್ರೆ ಸೈತಾನನು ಆ ಜನರನ್ನ ಪಾಪದಲ್ಲಿ ವಶಗೊಳಿಸಿ ಸೈತಾನನು ಅವರ ಮೇಲೆ ಆಳ್ವಿಕೆ ಪ್ರಾರಂಭಿಸಿದನು. सबसे लेकर हजारों वर्ष तक मानव जाति मृत्यु का भय में रह रहा था. ಅಲ್ಲಿಂದ ಸಾವಿರಾರು ವರ್ಷಗಳವರೆಗೆ ಮನುಷ್ಯರು ಮೃತ್ಯುವಿನ ಒಂದು ಭಯದಲ್ಲಿ ವಾಸ ಮಾಡ್ತಾ शैतान ಇದ್ರು. उनके ऊपर प्रभुत्व कर रहा था. ಸೈತಾನನು ಅವರ ಮೇಲೆ ಪ್ರಭುತ್ವವನ್ನು ಮಾಡ್ತಾ ಇದ್ದನು. वो अपने कल्चर लाते हुए परमेश्वर की बनावटी को, सृष्टि को, परमेश्वर के कल्चर को, परमेश्वर की आज्ञाओं को उल्लंघन कराने के लिए मानव जाति को प्रेरणा दिया और करवाते गया. ಆತನು ಯಾವಾಗಲೂ ದೇವರ ರಾಜ್ಯವು ದೇವರಿಗೆ ವಿರುದ್ಧವಾಗಿ ಹೋಗಲಿಕ್ಕೆ ಹಲವಾರು ಜನರನ್ನ, ಹಲವಾರು ರಾಜ್ಯಗಳನ್ನ ಪ್ರೇರೇಪಿಸಿ ನಡೆಸ್ತಾ ಇದ್ದನು. पर समय की पूरा होने पर, जैसे पवित्र शास्त्र बताती है, एक कन्या से मेरा यीशु मसीह जन्मा है. ಆದ್ರೆ ಸಮಯ ಪೂರ್ಣವಾದಾಗ ನನ್ನ ಯೇಸು ಕ್ರಿಸ್ತನು ಒಬ್ಬಳು ಕನ್ಯೆಯ ಮುಖಾಂತರವಾಗಿ ಹುಟ್ಟಿ ಬಂದನು. आज से 2017 वर्ष पर एक शुभ शुक्रवार की दोपहर के तीसरी समय पर धरती के मध्य भाग में गोलगोथा में एक क्रूस में
3 किलो में लड़का हुआ मेरे यीशु भी जिस प्रकार अगस्त 1947 दिन का समय पर इंडिया के पहले प्राइम मिनिस्टर जवाहरलाल नेहरू झंडा को गाड़ते हुए झंडा को रेस अप करते हुए कहा गया इंडिया स्वतंत्र हो गया कि ब्रिटिश की गुलामी से, उसी प्रकार यीशु मसीह ने भी उस ऊंचा क्रूस पर लटकते हुए सारे दुनिया को दिखाई देने के समान एक तुरगी फूंकते हुए कहा कि मुझ पर विश्वास करने वाले पाप की गुलामी से, शैतान की गुलामी से आजाद हो गया। ಯಾವ ರೀತಿಯಲ್ಲಿ ಭಾರತದ ಮೊದಲನೇ ಪ್ರಧಾನಮಂತ್ರಿಯಾದವರು ಆ ಜಾಗದಲ್ಲಿ ಡೆಲ್ಲಿಯಲ್ಲಿ ನಿಂತುಕೊಂಡು ಧ್ವಜವನ್ನ ಏರಿಸಿ ಹೇಳಿದ್ರು ಎಂದು ಭಾರತವು ಸ್ವಾತಂತ್ರ್ಯಗೊಂಡಿತು, ಅದೇ ರೀತಿಯಲ್ಲಿ ಕಡಿಮೆ ಆದ್ರೂ 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ಗೊಲ್ಗೊತ್ತಾ ಅನ್ನುವಂತ ಒಂದು ಬೆಟ್ಟದ ಮೇಲೆ 3 ಮೊಳೆಗಳ ಮೇಲೆ ಇರುವಂತ ಸಮಯದಲ್ಲಿ ಆತನು ಹೇಳ್ತಾನೆ, ನನ್ನ ಮೇಲೆ ವಿಶ್ವಾಸ ಇಡುವಂತ ಪ್ರತಿಯೊಬ್ಬನಿಗೂ ನಾನು ಸ್ವಾತಂತ್ರ್ಯ ಕೊಟ್ಟಿದ್ದೇನೆ. Hallelujah. That was the declaration of Jesus Christ on the cross of Calvary for the freedom of human beings. ಅದು ನನ್ನ ಯೇಸು ಕ್ರಿಸ್ತನು ಆ ಶಿಲುಬೆಯ ಮೇಲೆ ಪ್ರತಿಯೊಬ್ಬ ಮನುಷ್ಯನಿಗಾಗಿ ಘೋಷಿಸಿ ಹೇಳಿದಂತ ಒಂದು ಸ್ವಾತಂತ್ರ್ಯವಾಗಿತ್ತು. उस आजादी को आज भी हम प्रचार करते हैं. ಆ ಸ್ವಾತಂತ್ರ್ಯದ ಬಗ್ಗೆ ಇಂದು ಕೂಡ ನಾವು ಪ್ರಚಾರ ಮಾಡ್ತೇವೆ. उसके जरिए मानव जाति आजाद हो सकता है करके हम प्रचार करते हैं. ಆತನ ಮುಖಾಂತರವಾಗಿ ಮನುಷ್ಯ ಜಾತಿಯು ಸ್ವಾತಂತ್ರ್ಯಗೊಳ್ಳಲು ಸಾಧ್ಯ ಎಂದು ನಾವು ಎಲ್ಲರಿಗೆ ಪ್ರಚಾರ ಮಾಡಿ ತಿಳಿಸುತ್ತೇವೆ. यीशु में विश्वास करने वालों को शैतान के अधिकार से परमेश्वर के राज्य में, अंधकार के राज्य से ज्योति के राज्य में, अंधकार के संतानों में से परमेश्वर के संतानों की भाग्य मिल सकता है करके आज भी इस मंच पर कटकर में पूरे भारतवासियों को नहीं, संसार में मुझे सुनने वाला सब लोगों को मैं बताना चाहता हूं, क्योंकि आकाश के नीचे धरती में मनुष्य के बीच में उद्धार के लिए दिया हुआ एक ही नाम है, ओ है ओ नाम है आमेन। यीशु ने यूहन्ना के पुस्तक 8 अध्याय 32 8:32 में इस प्रकार कहा, ಯೇಸು ಕ್ರಿಸ್ತನು ಯೋಹಾನನ ಸುವಾರ್ತೆ 8:32ನೇ ವಾಕ್ಯದಲ್ಲಿ ಹೀಗೆ ಹೇಳ್ತಾರೆ, उन पर विश्वास करते हुए उनके पीछे चलने वाले यहूदियों को देखकर इस प्रकार कहा, ಆತನ ಮೇಲೆ ವಿಶ್ವಾಸ ಇಟ್ಟು ಆತನನ್ನು ಹಿಂಬಾಲಿಸ್ತಾ ಇದ್ದಂತ ಯಹೂದರನ್ನು ಕಂಡು ಹೀಗೆ ಹೇಳ್ತಾನೆ, तुम सत्य को जानोगे और सत्य तुम्हें स्वतंत्र करेगा. ನೀವು ಸತ್ಯವನ್ನ ಅರಿತುಕೊಂಡರೆ ಸತ್ಯ ನಿಮ್ಮನ್ನ ಬಿಡುಗಡೆಗೊಳಿಸುತ್ತದೆ. आज मुझे सुनने वालों के लिए सत्य बताना चाहता ಇದು हूं. ನನ್ನನ್ನು ಕೇಳಿಸಿಕೊಳ್ಳುವಂತ ನಿಮಗೆ ಸತ್ಯವನ್ನ ಹೇಳಲು ಬಯಸುತ್ತೇನೆ. सुनिए इस वचन को फिर से, ಕೇಳಿಸಿಕೊಳ್ಳಿ ಈ ವಾಕ್ಯವನ್ನು मेरे ಮತ್ತೆ. पवित्र शास्त्र में लिखा हुआ ಪವಿತ್ರ है, ಶಾಸ್ತ್ರದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, यीशु का शब्द है, ಯೇಸುವಿನ ಶಬ್ದವು ಇದು. उसने कहा ಆತನು ಹೇಳಿದನು, तुम जब सत्य जानोगे सत्य तुम्हें स्वतंत्र करेगा. ನೀವು ಸತ್ಯವನ್ನ ಅರಿತಾಗ ಸತ್ಯವು ನಿಮ್ಮನ್ನ ಬಿಡಿಸುವುದು. सत्य क्या है? ಸತ್ಯ ಯಾರು? यीशु ने कहा ಯೇಸು ಹೇಳಿದನು, जीवन ಜೀವವು सत्य और मार्ग मैं ही हूं. ಮಾರ್ಗವು ನಾನಾಗಿದೆ. यीशु ने कहा ಯೇಸು ಹೇಳಿದರು, बिना मेरा ನಾನಿಲ್ಲದೆ कोई भी पिता के पास नहीं पहुंच सकता है. ಯಾರು ತಂದೆಯ ಬಳಿಗೆ ಬರಲು ಸಾಧ್ಯವಿಲ್ಲ. सत्य क्या है? ಸತ್ಯವೇನು? आकाश के नीचे ಆಕಾಶದ ಕೆಳಗೆ धरती में ಭೂಮಿಯಲ್ಲಿ मानव जाति को ಮನುಷ್ಯರಿಗೆ उद्धार पाने के लिए, ರಕ್ಷಣೆಗಾಗಿ, मोक्ष पाने के ಮೋಕ್ಷ लिए, ಪಡೆಯೋದಕ್ಕೆ, निर्वाण पाने के ನಿರ್ವಾಣ लिए, ಪಡೆಯಲು, साल्वेशन के लिए, salvation और ಗಾಗಿ, रक्षा के लिए ರಕ್ಷಣೆಗಾಗಿ और कोई नाम नहीं है. ಬೇರೊಂದು ನಾಮವಿಲ್ಲ. एक ही नाम है, ಒಂದೇ ನಾಮ वो ಉಂಟು. नाम है ಆ ನಾಮವು हालेलुया. आमेन. आप आजादी चाहते हैं? ನಿಮಗೆ ಸ್ವಾತಂತ್ರ್ಯ ಬೇಕಾ? यीशु आजादी देगा. ಯೇಸು ಕೊಡಲು ಸಾಧ್ಯ. यीशु में आजादी है. ಯೇಸುವಿನಲ್ಲಿ ಸ್ವಾತಂತ್ರ್ಯವಿದೆ. यीशु में आजादी है. ಯೇಸುವಿನಲ್ಲಿಯೇ ಸ್ವಾತಂತ್ರ್ಯವಿದೆ. आमेन. ಆಮೆನ್. कोई भी धर्म ಯಾವುದೇ ಧರ್ಮವು मुझे और आपको धर्मी नहीं बना सकता, ನಮ್ಮನ್ನ ನೀತಿವಂತರಾಗಿಸಲು ಸಾಧ್ಯವೇ ಇಲ್ಲ. पर धर्मी केवल धर्मी ईश्वरी बना सकता है उसके पुत्र यीशु के जरिए. ಒಬ್ಬ ವ್ಯಕ್ತಿಯನ್ನ ನೀತಿವಂತನಾಗಿ ದೇವರು ಮಾತ್ರ ಮಾಡಬಲ್ಲನು ಯೇಸು ಕ್ರಿಸ್ತನ ಮುಖಾಂತರ. कोई भी क्रिया कर्म ಯಾವುದೇ ಕ್ರಿಯಾಕರ್ಮಗಳು या धन संपत्ति ಅಥವಾ ಧನ ಸಂಪತ್ತಿಯು मुझे और आपको परमेश्वर के राज्य में ले जाए नहीं जा सकता. ನನ್ನನ್ನು ನಿಮ್ಮನ್ನು ದೇವರ ರಾಜ್ಯದಲ್ಲಿ ಸ್ವರ್ಗದಲ್ಲಿ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ.
केवल यीशु मसीह ಯೇಸು ಕ್ರಿಸ್ತನು ಮಾತ್ರ जो हम सबके लिए अपना पाप, हम सबके पापों के लिए अपना जीवन कलवरी के क्रूस पर बलिदान किया था। ಯಾರು ನಮ್ಮೆಲ್ಲರ ಪಾಪಕ್ಕಾಗಿ ಶಿಲುಬೆಯ ಮೇಲೆ ತನ್ನ ಜೀವವನ್ನು ಅರ್ಪಿಸಿದನು, जो मर गया, गाड़ा गया और तीसरा दिन जी उठा, ಯಾರು ಸತ್ತನೋ, ಹೂಣಲ್ಪಟ್ಟನೋ, ಮೂರನೇ ದಿವಸ और ಎದ್ದು आज ಬಂದನು, भी जीवित है। ಹಾಗೂ ಎಂದು ಕೂಡ ಬದುಕುವವನು, प्रधान परमेश्वर के दाहिनी ओर बैठा हुआ है। ದೇವರ ಪಕ್ಕದಲ್ಲಿ विश्वास करने वालों के लिए आज भी वे विनती किया जा रहा है, ವಿಶ್ವಾಸಿಗಳಿಗಾಗಿ ಎಂದೂ ಕೂಡ और वे कहने ಅವನು ಮೊರೆಯಿಟ್ಟು ಹೇಳ್ತಾನೆ, ನನ್ನ ಬಳಿಗೆ ಬನ್ನಿ, मैं तुम्हें आजादी दूंगा, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುವೆನು, ನನ್ನ ಬಳಿಗೆ मैं ಬನ್ನಿ, तुम्हें स्वतंत्र करूंगा, ನಾನು ಸ್ವಾತಂತ್ರ್ಯಗೊಳಿಸುವೆನು, ನನ್ನ ಬಳಿಗೆ मैं ಬನ್ನಿ, तुम्हें मुक्ति दूंगा, ನಾನು ನಿಮಗೆ ಮುಕ್ತಿಯನ್ನು मेरे ಕೊಡುವೆನು, पास आओ, ನನ್ನ ಬಳಿಗೆ मैं ಬನ್ನಿ, तुम्हें आनंद जीवन ನಾನು दूंगा, ನಿಮಗೆ ನಿತ್ಯ क्योंकि ಜೀವ उसी ಕೊಡುವೆನು, ने कहा, ಏಕೆಂದ್ರೆ ಯಾರು जो ಹೇಳಿದರು, मुझे खाएगा ನನ್ನನ್ನು वे ತಿನ್ನುವವನು हमेशा के लिए जीवित रहेगा, ಅವನು ಎಂದೂ क्योंकि ಬದುಕುವನು, यीशु ने कहा, ಏಕೆಂದ್ರೆ ಯೇಸು जो मुझ ಹೇಳಿದನು, पर विश्वास करोगे, ನನ್ನ ಮೇಲೆ ವಿಶ್ವಾಸ यदि वो ಇಡುವವನು मर भी जाएंगे, ಅವನು ಸತ್ತು ಹೋದರೂ तो ಕೂಡ मैं उसको जिला दूंगा। ನಾನು ಅವನನ್ನು यीशु ಬದುಕಿಸುವನು, ने कहा, ಯೇಸು जो ಹೇಳಿದನು, मुझ पर विश्वास करता ನನ್ನ है, ಮೇಲೆ ವಿಶ್ವಾಸ अनंत ಇಡುವವನು जीवन उनका है। ನಿತ್ಯ ಜೀವ ಆತನಿಗೆ ಸೇರಿದ್ದು. ಆಮೆನ್, 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 ಆಮೆನ್. ಹಾಲೆಲೂಯಾ, ಹಾಲೆಲೂಯಾ, Praise the Lord. ಹಾಲೆಲೂಯಾ. हालेलुया। यदि आप पाप के गुलाम हैं, ನೀವು ಪಾಪದ ಗುಲಾಮರಾಗಿದ್ದರೆ, आप किसी भी प्रकार की एडिक्शन के गुलाम हैं, ಅಥವಾ ಇನ್ನೊಂದು ಅಡಿಕ್ಷನ್ ಗುಲಾಮರಾಗಿದ್ದರೆ, आप अपने कोशिश किया पूरे उसके बाहर आने के लिए, ನೀವು ನಿಮ್ಮ ಸಂಪೂರ್ಣ ಪ್ರಯತ್ನ ಪಟ್ಟಿರೋದ್ರಿಂದ ಹೊರಗೆ ಬರಲು, पर आप बाहर नहीं आ सकते। ಆದ್ರೆ ಹೊರಬರಲು ಸಾಧ್ಯವಾಗಲಿಲ್ಲ. आज यीशु उस एडिक्शन की बंधन को तोड़कर आपको आजादी देना चाहता है। ಯೇಸು ಎಂದು ಅಂತ ಅಡಿಕ್ಷನ್ ನಿಂದ ನಿಮ್ಮನ್ನ ಬಿಡಿಸಿ ಸ್ವಾತಂತ್ರ್ಯಗೊಳಿಸಲು आप ಬಯಸ್ತಾನೆ. किसी रोगों से पीड़ित हैं, ನೀವೊಂದು ರೋಗದಿಂದ ಪೀಡಿತರಾಗಿದ್ದೀರಿ, आज आपका रोग के बंधन को मेरे यीशु मसीह तोड़कर आपको आजादी देना चाहता ಆ है। ರೋಗದ ಬಂಧನೆಯನ್ನು ಬಿಡಿಸಿ ಸ್ವಾತಂತ್ರ್ಯಗೊಳಿಸಲು ಯೇಸು ಎಂದು ಬಯಸುತ್ತಾರೆ. यदि आप किसी प्रकार के श्राप का बंधन में हैं, ನೀವು ಶ್ರಾಪದ ಬಂಧನಲಾಗಿದ್ದರೆ, तो आज मेरा यीशु मसीह आपको श्राप की बंधनों से आजादी देना चाह रहा ನನ್ನ है। ಯೇಸು ನಿಮ್ಮನ್ನ ಶ್ರಾಪದ ಬಂಧನೆಯಿಂದ ಬಿಡಿಸಲು ಬಯಸುತ್ತಾನೆ. केवल इतना ही है। ಇಷ್ಟೇ ಇಷ್ಟೇ ಅಲ್ಲ. 1947 अगस्त 15 तारीख को जब स्वतंत्रता हुई, मेरे में से आप और मैं नहीं जन्मा भी था। 1947 ಇಸ್ವಿಯಲ್ಲಿ ಯಾವ ಸಮಯದಲ್ಲಿ ಈ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು, ಆ ಸಮಯದಲ್ಲಿ ನಾವು ಜನ್ಮ ಕೂಡ ತೆಗೆದುಕೊಂಡಿರಲಿಲ್ಲ. पर हम विश्वास करते हैं ಆದ್ರೆ ನಾವು ವಿಶ್ವಾಸ हमारा ಬಿಡುತ್ತೇವೆ, देश गुलामी में थे ನಮ್ಮ ದೇಶ और हमारा ಗುಲಾಮತ್ವದಲ್ಲಿತ್ತು, देश आजाद हुआ है। ಇದು ಸ್ವಾತಂತ್ರ್ಯಗೊಂಡಿದೆ. उसी प्रकार मैं आपको बताना चाहता ಅದೇ हूं, ರೀತಿ ನಿಮಗೆ ಹೇಳಲು आज ಬಯಸುತ್ತೇನೆ, से 2017 वर्ष पहले यीशु मसीह के जरिए दिया हुआ आजादी पर मैं विश्वास करता हूं। विश्वास करने के जरिए मैं आजाद हुआ हूं, इसलिए मैं आज डिक्लेयर करता हूं, यीशु यदि जब तुमको स्वतंत्रता लाता है, तुम सचमुच स्वतंत्र हो। ಏನಿಂದ 2017 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾನು ಅಂತ ನಾನು ವಿಶ್ವಾಸ ಬಿಡ್ತೇನೆ. ಹಾಗಿರಬೇಕಾದ್ರೆ ಯೇಸು ಕ್ರಿಸ್ತನು ಹೇಳಬೇಕಾದ್ರೆ ನೀನು ಸ್ವಾತಂತ್ರ್ಯ, ನಿನಗೆ ಸ್ವಾತಂತ್ರ್ಯವಿದೆ. ಆಮೆನ್. तो यहाँ पर गलातियों की पत्रिका में लिखा है, ಇಲ್ಲಿ ಗಲಾತ್ಯರ ಪತ್ರಿಕೆಯಲ್ಲಿ ಬರೆದಿದೆ, स्वतंत्रता के लिए ಸ್ವತಂತ್ರತೆಗಾಗಿ मसीह ने स्वतंत्र किया, ಯೇಸು ಕ್ರಿಸ್ತನು ನಮ್ಮನ್ನ ಸ್ವಾತಂತ್ರ್ಯಗೊಳಿಸಿದರು. इसी में स्थिर रहो ಇದರಲ್ಲಿ ಸ್ಥಿರವಾಗಿರಿ और दासत्व के जुए में फिर से ना जूझो। ಹಾಗೂ ಗುಲಾಮತ್ವದಲ್ಲಿ ನೀವು ಮರಳಿ ಹೋಗಬೇಡಿ. यानी कहने वाला बात, ಹೇಳಿದ್ರ ಅರ್ಥ, फिर से ಮತ್ತೆ उस जुए को उड़ाकर, उस जुए जो पाप का है, ಅದೇ ಪಾಪದ ಬಂಧನಿಯು, जो शैतान का है, ಯಾವುದು ಸೈತಾನನಿಂದಾಗಿದೆಯೋ, जो श्राप का है, ಅದು ಶ್ರಾಪಕ್ಕೆ ಸೇರಿದ್ದು, फिर से उसी के नीचे ले जाकर अपने कंधे को ना दो। ಮತ್ತೆ ಅದರ ಕೆಳಗೆ ನೀವು ನಿಮ್ಮ ಕುತ್ತಿಗೆಗಳನ್ನ ಕೊಡಲು ಹೋಗಬೇಡಿ. जुए आपको पता है, ಇದು ನಿಮಗೆ ನಮಗೆ ಗೊತ್ತಿರುವಂತದ್ದಾಗಿದೆ. मतलब आपको पता है जुए का मतलब है दो खेती में बेल को, दो बेल को रखे उसके गर्दन में रखने वाला वो लिकड़ी या वो बंधन है जुए बोलने से। ಈ ಒಂದು ಯಂತ್ರವನ್ನು ಉಪಯೋಗಿಸ್ತಾರೆ, ಯಾವುದು ಎತ್ತುಗಳ ಕತ್ತಿನ ಮೇಲೆ ಹಾಕಿ ಭೂಮಿಯನ್ನ ಉಳೋದಕ್ಕಾಗಿ ಉಪಯೋಗಿಸುವಂತ ಒಂದು ಯಂತ್ರವಿದೆ. और आपको पता है, ಅದು ನಿಮಗೆ ಗೊತ್ತಿದೆ, जब किसी का बेल के ऊपर जुए है, ಒಂದು ಎತ್ತಿನ ಮೇಲೆ ಇದನ್ನ ಹಾಕಿದಾಗ वो जुए के पास कोई स्वतंत्रता ही नहीं, ಅದರಿಂದ ಬಿಡುಗಡೆ ಅದಕ್ಕೆ ಸಿಗುವುದಿಲ್ಲ. उसके पीछे एक इंसान या किसान खड़ा रहता है, ಅದರ ಹಿಂದೆ ಒಬ್ಬ ಮನುಷ್ಯನು ನಿಂತಿರ್ತಾನೆ. तो जैसे वो चलाता है ಆತನು ಹೇಗೆ ನಡೆಸುತ್ತಾನೋ वैसा ही ये चलते हैं, ಹಾಗೆ ಈ ಎತ್ತುಗಳು ಕೂಡ ನಡೆಯುತ್ತದೆ. वे उस बंधन में है, ಆ ಬಂಧನೆಯಲ್ಲಿದೆ, उसको कोई स्वतंत्रता ही नहीं, ಅದನ್ನ ಬಿಡಿಸಲು ಅದಕ್ಕೆ ಸ್ವಾತಂತ್ರ್ಯ ಇಲ್ಲ. दाया जा सकेगा, ಅದು ಎಡಕ್ಕೂ ಹೋಗಲು ಸಾಧ್ಯವಿಲ್ಲ, जा सकेगा, ಬಲಕ್ಕೂ ಹೋಗಲು ಸಾಧ್ಯವಿಲ್ಲ, पानी पी सकेगा, ನೀರು ಕುಡಿಯಲು ಸಾಧ್ಯವಿಲ್ಲ, क्योंकि वो जुए के नीचे है। ಏಕೆಂದ್ರೆ ಅದು ಅಂತ ಒಂದು ಯಂತ್ರದ ಕೆಳಗಿದೆ. जानिए
ಅರ್ಥ इसी ಮಾಡಿಕೊಳ್ಳಿ. प्रकार शैतान ने मुझे और आपको अपने जुए के नीचे बांध कर रखा था. ಹೀಗೆ ಸೈತಾನನು ಕೂಡ ನಮ್ಮನ್ನ ಹಿಡಿದಿಟ್ಟು ಈವರೆಗೂ ಇಟ್ಟಿದ್ದನು. पर यीशु ने उस जुआ को तोड़ा. ಆದರೆ ಯೇಸು ಅದನ್ನ ಬಿಡಿಸಿದನು, ಆ और ಬಂಧನವನ್ನು यीशु ने हमें ಬಿಡಿಸಿದನು. स्वतंत्र किया है. ಯೇಸು ನಮ್ಮನ್ನ ಸ್ವಾತಂತ್ರ್ಯಗೊಳಿಸಿದನು. हमेशा के लिए स्वतंत्र किया है. ಯಾವಾಗ पाप ಸದಾಕಾಲಕ್ಕಾಗಿ की जुआ, ಸ್ವಾತಂತ್ರ್ಯಗೊಳಿಸಿದನು. पाप की जुए से स्वतंत्र किया है. ಪಾಪದ ಒಂದು ಬಂಧನದಿಂದ श्राप की जुए ಸ್ವಾತಂತ್ರ್ಯಗೊಳಿಸಿದನು. से स्वतंत्र किया है. ಶಾಪದ ಬಂಧನದಿಂದ रोगों ಸ್ವಾತಂತ್ರ್ಯಗೊಳಿಸಿದನು. की जुए से स्वतंत्र किया ರೋಗದ है. ಒಂದು ಬಂಧನದಿಂದ ಸ್ವಾತಂತ್ರ್ಯಗೊಳಿಸಿದನು. इसलिए वचन कहता है ಇದಕ್ಕಾಗಿ ವಾಕ್ಯ ಹೇಳ್ತದೆ. फिर ಮತ್ತೆ इसका मतलब ಅದರ ಅರ್ಥ, सच्चाई को जाना हुआ आप, ಸತ್ಯವನ್ನ ತಿಳಿದಂತ ನೀವು, यीशु को अंगीकार किया गो मैं और आप, ಯೇಸು ಕ್ರಿಸ್ತನನ್ನ ಅಂಗೀಕರಿಸಿದಂತ ನಾನು ನೀವು, पवित्र शास्त्र को मानने वाला मैं और आप, ದೇವರ ಶಾಸ್ತ್ರವನ್ನ ಅನುಸರಿಸುವಂತ ನಾನು ನೀವು, यीशु के पीछे चलने के लिए शुरू किया हुआ मैं और आप, ಯೇಸುವನ್ನ ಹಿಂಬಾಲಿಸಲು ಪ್ರಾರಂಭ ಮಾಡಿದಂತ ನಾನು ನೀವು, आत्मा और सत्य के जरिए यीशु की आराधना करने वाला मैं और आप, ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಯೇಸುವನ್ನ ಆರಾಧನೆ ಮಾಡುವಂತ ನಾನು ನೀವು, पाप से छुटकारा पाए हुए मैं और आप, ಪಾಪದಿಂದ ಬಿಡುಗಡೆ ಪಡೆದಿರುವಂತ ನಾನು ನೀವು, आग के कुंड में से अनंत राज्य की वारिस बना हुआ मैं और आप, ಬೆಂಕಿಯ ಕುಂಡದಿಂದ ನಿತ್ಯ ಜೀವದ ಒಂದು ವಾರಿಸಾಗಿರುವಂತ ನಾನು फिर ನೀವು, से जान पूछ कर पाप करते हुए, ಮತ್ತೆ ಬೇಕಂತ ಪಾಪ ಮಾಡುತ್ತಾ, जान पूछ कर चुड़ाया हुआ यीशु मसीह को तुच्छ जानते हुए, ಬೇಕಂತ ನಮ್ಮನ್ನ ಬಿಡಿಸಿದಂತ ಯೇಸು ಕ್ರಿಸ್ತನನ್ನ ತುಚ್ಛನಾಗಿ ಇಡಿಸಿ, जान पूछ कर उसकी संविधान को तुच्छ जानते हुए, ಬೇಕಂತ ಯೇಸು ಕ್ರಿಸ್ತನ ಸಂವಿಧಾನವನ್ನು ತುಚ್ಛವಾಗಿ ಎಣಿಸಿ, मसीह की जीवन को सरल रीति से ना लेते हुए, ಕ್ರೈಸ್ತ ಜೀವವನ್ನು ಸರಳವಾಗಿ ತೆಗೆದುಕೊಳ್ಳದೆ, मसीह की व्यवस्था पर चलना चाहिए पर ना चलते हुए, ಕ್ರೈಸ್ತ ವ್ಯವಸ್ಥೆಯಂತೆ ನಡೆಯಬೇಕಾದ್ರೆ ನಡೆಯದೆ, मसीह वचन को सुनना चाहिए पर ना सुनते हुए, ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳಬೇಕು ಆದ್ರೆ ಕೇಳಿಸಿಕೊಳ್ಳದೆ, मसीह वचन की आज्ञाकारी बनना चाहिए पर ना आज्ञाकारी बनते ದೇವರ हुए, ವಾಕ್ಯದ ಆಜ್ಞೆಯನ್ನ ಪಾಲಿಸುವಂತರಾಗಿರ್ಬೇಕು ಆದ್ರೆ ಆಜ್ಞೆ ಪಾಲಿಸದೆ, परमेश्वर ने कड़ा किया हुआ परमेश्वर के दास को सुनना चाहिए पर ना सुनते हुए, ದೇವರು ನಿಲ್ಲಿಸಿರುವಂತ ಅಭಿಷೇಕಿಸಿ ನಿಲ್ಲಿಸಿರುವಂತ ದಾಸರ ಮಾತನ್ನ ಕೈಲನ್ನ ಕೇಳಬೇಕು ಆದ್ರೆ ಕೇಳದೆ, परमेश्वर ने मुझे और आपको जिस आदमी के घर में गलीचे में रखा है उस आदमी के घर की रखवाली करने के लिए पर रखवाली ना करते हुए, ದೇವರು ನಮ್ಮನ್ನ ಯಾವ ಆತ್ಮಿಕ ಮನೆಯಲ್ಲಿ ಕೂಡಿಸಿ ಒಂದಾಗಿ ನಾನು ಆ ಆತ್ಮಿಕ ಮನೆಯನ್ನ ಕಾಯಬೇಕು ಅದನ್ನ ಕಾಯದೆ, जिस आज्ञा प्रभु ने दिया है जाओ सारे जगत में मेरी सुसमाचार को फैलाओ वो ना फैलाते हुए, ಯಾವ ಆಜ್ಞೆಯನ್ನ ದೇವರು ಕೊಟ್ಟಿದ್ದಾನೋ ಹೋಗಿ ನನ್ನ ಸುವಾರ್ತೆಯನ್ನ ಲೋಕದ ಪರ್ಯಂತ ಎಲ್ಲರಿಗೂ ತಿಳಿಸುವಂತ ಹೇಳಿದನು, ಆ ಸುವಾರ್ತೆಯನ್ನ ಹೇಳದೆ, एक दूसरे को आदर ना करते हुए, ಇನ್ನೊಬ್ಬರಿಗೆ ಗೌರವವನ್ನ ಸಲ್ಲಿಸದೆ, अपना की मन मर्जी में चलते हुए, ಮನಸ್ಸು ಬಂದಂತೆ ನಡೆಯುತ್ತಾ, मैं भी मसीह हूं करके बोलने वाला मसीहियों से आज मैं बताना चाहता हूं, ನಾನು ಒಬ್ಬ ಕ್ರಿಸ್ತನನ್ನ ಹಿಂಬಾಲಿಸುವಂತ ವ್ಯಕ್ತಿ ಅಂತ ಹೇಳುವಂತವರಿಗೆ ನಾನು ಹೇಳಲು ಬಯಸ್ತೇನೆ, तुम उस जुओं में फिर जूते गए हैं, ನೀವು ಮತ್ತೆ ಅದೇ ಬಂಧನದಲ್ಲಿ क्योंकि मेरा वचन ही बताता है, ಯಾಕೆಂದ್ರೆ ದೇವರ ವಾಕ್ಯ ಹೇಳುತ್ತದೆ, आराधना में इंटरेस्ट नहीं है तो तुम फिर से शैतान की अधीनता में है, ಆರಾಧನೆ ನಿನಗೆ ಇಷ್ಟವಾಗ್ತಾ ಇಲ್ಲ ಅನ್ನೋದಾಗಿದ್ರೆ ನೀನು ಮತ್ತೆ ಸೈತಾನನ ಬಂದೆಯಲ್ಲಿದ್ದೀಯ, कलीसिया की संविधान के ऊपर तुम नहीं चलता है तो तुम शैतान की सुन रखा है, ಸಭೆಯ ಸಂವಿಧಾನದಂತೆ ನಡೆಯುತ್ತಿಲ್ಲ ಅನ್ನೋದಾಗಿದ್ರೆ ನೀನು ಸೈತಾನನ ಬಂದೆಯಲ್ಲಿ ವಾಪಸ್ ಹೋಗಿದ್ದೀಯ, परमेश्वर की वचन की आधार नहीं करता है, उसकी तुमने उसकी सेवा नहीं करता है, तुम फिर से शैतान की जुए में है, ದೇವರ ವಾಕ್ಯವನ್ನು ಆಲಿಸದೆ ದೇವರಿಗೆ ಸಲ್ಲಿಸುವಂತ ಸೇವೆಯನ್ನು ಮಾಡ್ತಾ ಇಲ್ಲ ಅನ್ನೋದಾಗಿದ್ರೆ ನೀನು ಸೈತಾನನ ಬಂದೆಯಲ್ಲಿ ಮರಳಿ ಹೋಗಿದ್ದೀಯ. तुम्हारा मालिक यीशु है या शैतान है, ಈಗ ಅರ್ಥ ಮಾಡಿಕೊಳ್ಳಿ, ನಿನ್ನ ಮಾಲೀಕನು क्योंकि ಯೇಸುವಾಗಿದ್ದನು ಸೈತಾನನು. गलातियों की पत्रिका जब गलातियों को लिख रखा ಯಾಕೆಂದ್ರೆ है ಗಲಾತ್ಯರ ಪತ್ರಿಕೆ ಗಲಾತ್ಯರಿಗಾಗಿ ಬರಿಬೇಕಾದರೆ वे लोग आत्मा में आरंभ किया ಅವರು था, ಆತ್ಮದಲ್ಲಿ ಪ್ರಾರಂಭಿಸಿದರು, उनकी आरंभ बहुत अच्छा था, ಅವರ ಆರಂಭ ತುಂಬಾ ಚೆನ್ನಾಗಿತ್ತು, पर चलते चलते समय बीतने पर ಆದ್ರೆ ಸಮಯ ಮುಂದಕ್ಕೆ वे ಹೋಗುತ್ತಾ आत्मिक लोग शारीरिक लोग बन गए ಆ हैं। ಆತ್ಮಿಕ ಜನರು ಶಾರೀರಿಕರಾದರು, अभी वे आत्मा की अगुवाई पर नहीं चलता है, ಈಗ ಆತ್ಮನ ನಡೆಸುವಂತೆ ನಡೆಯುತ್ತಿಲ್ಲ, अभी वे शरीर की इच्छा के अनुसार चल रहा है, ಈಗಲೂ ಕೂಡ ಶರೀರ ಭಾವದಂತೆ वे ನಡೆಯುತ್ತಿದ್ದಾರೆ, भी ना जानते हुए ಅವರು ಕೂಡ शैतान ತಿಳಿದುಕೊಳ್ಳದೆ की बहकावों में आते हुए ಸೈತಾನನು ನಡೆಸುವ कहीं न ಪ್ರಕಾರವಾಗಿ कहीं परमेश्वर की वजह से ड्रिफ्ट रहते हुए ಎಲ್ಲೋ ದೇವರ ವಾಕ್ಯದಿಂದ ಬೇರೆ ಕಡೆಗೆ ಹೋಗುತ್ತಾ चलने वाला उन लोगों को देखते हुए ನಡೆಯುವಂತ ಆಚರಣೆ ನೋಡಿ पवित्र ಹೇಳ್ತಾನೆ, आत्मा ने पुकारते हुए कहा ಪವಿತ್ರಾತ್ಮನು ಹೀಗೆ ಕೂಗಿ हे ಹೇಳ್ತಾನೆ, निर्बुद्धि गलातियों ನಿರ್ಬುದ್ಧಿ ಗಲಾತ್ಯರೇ, तुम्हें कौन वशीकरण किया है, ನಿನ್ನನ್ನ ಯಾರು ವಶಗೊಳಿಸಿದರು, आत्मा में आरंभ करके ಆತ್ಮದಲ್ಲಿ ಪ್ರಾರಂಭಿಸಿ शरीर में अंध करने के लिए ಶರೀರದಲ್ಲಿ कौन ಅಂತ್ಯಗೊಳಿಸಲು तुम्हें वशीकरण किया ಯಾರು है, ನಿನ್ನನ್ನು ವಶಗೊಳಿಸಲು, इसलिए कहने लगे ಅದಕ್ಕಾಗಿ ಹೇಳ್ತಾನೆ, वापस आओ ಮರಳಿ ಬಾ, सत्य में खड़े हो जाओ, ಸತ್ಯದಲ್ಲಿ ಮರಳಿ ನಿಲ್ಲು. ಆಮೆನ್, ಆಮೆನ್. तीसरी अध्याय ಮೂರನೇ ಅಧ್ಯಾಯ पगला वचन ಮೊದಲನೇ वाक्य, करना पढ़ने के लिए बैठी है तो पढ़ो बेटा, यस
उसने तुम्हें मोह लिया, वशीकरण किया, एंडाइज किया। ನಿನ್ನನ್ನು ಯಾರು ಮರಳುಗೊಳಿಸಿದರು? हाँ 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 ನೀವು ದೇವರಾತ್ಮವನ್ನು ಹೊಂದಿದ್ದು ನೇಮನಿಷ್ಠೆಗಳನ್ನು ಅನುಸರಿಸಿದಿಂದಲೋ ಕೇಳಿ ನಂಬಿದ್ದರಿಂದಲೋ ಇಷ್ಟು ಬುದ್ಧಿ ಇಲ್ಲದವರಾಗಿದ್ದೀರಾ. ದೇವರಾತ್ಮನುಸಾರವಾಗಿ ಪ್ರಾರಂಭಿಸಿ ಈಗ ಬಹಿರಾಚಾರಗಳಿಂದ ಸಿದ್ಧಿಗೆ ಬರಬೇಕೆಂದಿದ್ದೀರಾ. Praise the Lord. तुम्हारा आरंभ अच्छा था। ನಿನ್ನ ಪ್ರಾರಂಭ ಚೆನ್ನಾಗಿತ್ತು. कई लोगों का आरंभ अच्छा होता। ಹಲವರ ಪ್ರಾರಂಭ ಚೆನ್ನಾಗಿರುತ್ತೆ. मुझे अभी भी याद है जब इंडियन आर्मी में था। ನನಗಿನ್ನೂ ನೆನಪಿದೆ, ಭಾರತ ಸೈನ್ಯದಲ್ಲಿದ್ದಾಗ. मैं एक स्पोर्ट्समैन नहीं हूँ, ನಾನೊಂದು ಸ್ಪೋರ್ಟ್ಸ್ ಮ್ಯಾನ್ ಅಲ್ಲ, पर मैं हर खेल खेलता था। ಆದ್ರೆ ನಾನು ಎಲ್ಲಾ ಆಟವನ್ನು ಆಡ್ತಾ ಇದ್ದೆ. बॉक्सिंग खेलना मेरा नाम है, ಬಾಕ್ಸಿಂಗ್ ಆಡ್ಬೇಕಾ ನನ್ನ ಹೆಸರಿದೆ, फुटबॉल खेलना मेरा नाम है। ಫುಟ್ಬಾಲ್ ಆಡಲು ನನ್ನ ಹೆಸರಲ್ಲಿದೆ. अभी तक मुझे बॉक्सिंग का, फुटबॉल का रूल नहीं पता कि कितना मारने का या कैसे, मुझे नहीं पता। ಆದ್ರೆ ಈಗಲೂ ಕೂಡ ಬಾಕ್ಸಿಂಗ್ ಅಥವಾ ಫುಟ್ಬಾಲ್ ಹೇಗೆ ಆಡ್ಬೇಕು ಅನ್ನುವಂತ ರೂಲ್ಸ್ ನನಗೇನು ಗೊತ್ತಿಲ್ಲ. कुश्ती खेलना का मेरा नाम है, ಕುಸ್ತಿ ಆಡ್ಬೇಕಾ ನನ್ನ ಹೆಸರಾಗ್ತಾ मुझे ಇದೆ. नहीं पता क्या रूल है। ನನಗೆ ಗೊತ್ತಿಲ್ಲ ಅದರ ರೂಲ್ ಏನು. और एथलेटिक्स में दौड़ना का मेरा नाम है। ಅಥ್ಲೆಟಿಕ್ಸ್ ಆಗಿ ಓಡಬೇಕಾ, ಅದಕ್ಕಾಗೂ ಹೆಸರನ್ನ क्या ಹಾಕ್ತಾ ಇದೆ. करूं, नाम वो देता है तो मुझे जाना ही पड़ेगा। ಆ ಹೆಸರು ಅವ್ರು ಕೊಡ್ಬೇಕಾದ್ರೆ ನಾನು ಹೋಗಲೇಬೇಕಾಗಿತ್ತು. मुझे इतना पता है बॉक्सिंग में कि नॉकआउट सिस्टम होता है, वो इतना पता है मुझे। ಬಾಕ್ಸಿಂಗ್ ನಲ್ಲಿ ನನಗೊಂದು ವಿಷಯ ಗೊತ್ತು, ನಾಕ್ಔಟ್ ಸಿಸ್ಟಮ್ ಅಂತ ಒಂದಿದೆ, ಅದ್ರ ಬಗ್ಗೆ ಮಾತ್ರ ಗೊತ್ತು यानी ನನಗೆ. कि जब वो विरोधी यानी कि दूसरे आदमी जब एक किक मारे, आप बैठ जाए तो फिर लड़ने की जरूरत नहीं है, आप नॉकआउट हो गया। ಒಂದು ಬಾಕ್ಸಿಂಗ್ ಆಗಬೇಕಾದ್ರೆ ನೀವು ನಿಮ್ಮ ವಿರೋಧಿಯವರಿಗೆ ಒಂದು ಬಾರಿ ಹೊಡೆದವನಿಗೆ ಬಿದ್ದರೆ ಮತ್ತೆ ಎದ್ದೇಳ್ತಾ ಇಲ್ಲ ಒಂದಾಗಿದ್ರೆ ಅವನು ನಾಕ್ಔಟ್ ಆಗಿದ್ದಾನೆ. अगले बारी बॉक्सिंग में नॉकआउट हुआ हुआ व्यक्ति हूँ मैं। ಮೊದಲೇ 18 ನಲ್ಲಿಯೇ ನಾಕ್ಔಟ್ ಆದಂತ ಒಬ್ಬ ವ್ಯಕ್ತಿ ನಾನು. Praise the Lord. Hallelujah. तो मैं जब 5000 किलोमीटर दौड़ने के लिए 400 मीटर के दौड़ के लिए जब मेरा नाम दिया गया, 400 ಮೀಟರ್ನ ಒಂದು ಓಟಕ್ಕಾಗಿ ನನ್ನ ಹೆಸರನ್ನ ಕೊಟ್ಟಾಗ क्या मेरा स्टार्टिंग था। ನಾನು ಪ್ರಾರಂಭ ತುಂಬಾ ಚೆನ್ನಾಗಿ ಓಡಿದೆ, बहुत स्टार्टिंग था, ತುಂಬಾ ಚೆನ್ನಾಗಿ ಓಡಿದೆ. मेरे सब साथ में रहने वालों से कम 10 मीटर में आगे ही था। ನನ್ನ ಜೊತೆ ಇರುವಂತವರಿಗಿಂತ 10 ಮೀಟರ್ ಮುಂದಕ್ಕೆ ನಾನು ಓಡಿ ಹೋದೆ. 100 मीटर दौड़ा, मेरा स्पीड खत्म हो गया। 100 ಮೀಟರ್ ಓಡಿದ ನಂತರ ನನ್ನ ಸ್ಪೀಡ್ ಕಡಿಮೆ ಆಗಿ 200 ಹೋಯಿತು. मीटर हो गया, मैं थक ही गया। 200 ಮೀಟರ್ ಆದ ತಕ್ಷಣ ನನ್ನ ದಣಿದು ऐसे भी ಹೋದೆ. 300 मीटर तक चला, ಹೇಗೋ ಮಾಡಿ 300 ಮೀಟರ್ बाकी ತಲುಪಿದೆ. 100 मीटर मैंने पैदल चलकर समाप्त किया। ಬಾಕಿ 100 ಮೀಟರ್ ನಾನು ನಡ್ಕೊಂಡು ಹೋಗಿ ಮುಗಿಸಿದೆ. कई विश्वासी लोगों का विश्वास भी ऐसे है। ಹಲವು ವಿಶ್ವಾಸಿಗಳ ವಿಶ್ವಾಸ ಹೀಗೆ ಇದೆ. आरंभ क्या स्पीड है। ಆರಂಭ ಎಷ್ಟು ವೇಗವಾಗಿದೆ. मीटिंग है, कितना बजे है? ಫಸ್ಟ್ ಒಂದು ಮೀಟಿಂಗ್ ಇದೆ, ಯಾವ ಕಲ್ ಬಿ ಸಮಯಕ್ಕೆ? meeting ಇದೆ. ನಾಳೆ ಕೂಡ ಇದೆಯಾ? उपवास प्रार्थना है, ಉಪವಾಸ ಪ್ರಾರ್ಥನೆ कितना ಇದೆಯಾ? बजे है? ಎಷ್ಟು Zoom में ಗಂಟೆಗೆ? meeting है, कितना बजे है? Zoom ನಲ್ಲಿ ಇದೆ, ಎಷ್ಟು ಗಂಟೆಗಿದೆ? क्या आरंभ था। ಏನು ಪ್ರಾರಂಭವಿದೆ. पर अभी तुम्हें कौन वशीकरण लिया है? ಆದ್ರೆ ಈಗ ನಿನ್ನನ್ನ ಮರಳುಗೊಳಿಸಿದವನು तुम्हें ಯಾರು? कौन मोह लिया? ನಿನ್ನನ್ನ ಯಾರು ಮರಳುಗೊಳಿಸಿದನು? आत्मा में तुमने आरंभ किया, ಆತ್ಮದಲ್ಲಿ ಪ್ರಾರಂಭಿಸಿದೆ, अभी ಹೌದು. शरीर में अंत कर ಈಗ रहा। ಶರೀರದಲ್ಲಿ ಅಂತ್ಯ ಮಾಡ್ತಿದೀಯಾ? अभी आराधना भी नहीं चाहिए। ಈಗ ಆರಾಧನೆ ಕೂಡ ಬೇಡ. संडे आराधना, ಸಂಡೇ ಆರಾಧನೆ मुझे ओवर टाइम है। ನನಗೆ ಓವರ್ ಟೈಮ್ ಕೆಲಸ ಇದೆ. बंदा कहाँ सो रहा है, ಎಲ್ಲಿದ್ದಾನೆ ಅವನು ಮಲಗ್ತಾ ಇದ್ದಾನೆ. ओवर टाइम है। ಹೇಳೋದು ಓವರ್ ಟೈಮ್ ಇದೆ. क्योंकि आजकल कंपनी में काम में नहीं आता ना, वर्क फ्रॉम होम है तो ओवर टाइम होम है, सो रहा ओवर टाइम है। ಯಾಕೆಂದ್ರೆ ಈ ನಡುವೆ ಆಫೀಸ್ ನಲ್ಲಿ ಕೆಲಸ ನಡೀತಾ ಇಲ್ಲ, ಮನೆಯಲ್ಲಿ ಇದೆ, ವರ್ಕ್ ಫ್ರಮ್ ಹೋಮ್ ಇದೆ, ಅಲ್ಲಿ ಓವರ್ ಟೈಮ್ ಇದೆ. मैं आपसे पूछना चाहता हूँ, ನಾನು ನಿಮ್ಮಲ್ಲಿ ಕೇಳೋದಕ್ಕೆ ಬಯಸ್ತೇನೆ, कौन से ऐसे संविधान है जब आपको आराधना करने के लिए 2 घंटा चाहिए तो छुट्टी नहीं देगा? ಯಾವುದಿಂತ ಒಂದು ಜಾಗವು, ಯಾವುದು ನಿಮಗೆ ಆರಾಧನೆ 2 ಗಂಟೆಗಳು ಕೂಡ ಒಂದು ವಿಳಾಸವನ್ನು ಒಂದು ಸಮಯವನ್ನು ಕೂಡ ಬಿಟ್ಟು ಕೊಡೋದಿಲ್ಲ, लीव नहीं देगा, ಒಂದು ಲೀವ್ ಅನ್ನ ಕೊಡೋದಿಲ್ಲ. प्रेज द लॉर्ड। 2 घंटे का 2 ಗಂಟೆಗಾಗಿ. आमेन, आमेन। यदि आप काम करने वाला है, ನೀವು ಕೆಲಸ ಮಾಡುವವರಾಗಿದ್ದರೆ, सुनिए मैं क्या बोल रहा हूँ, ನಾನು ಏನು ಹೇಳ್ತಾ ಇದ್ದೇನೋ ಗಮನಿಸಿ. काम चोर नहीं है पर काम करने वाला ನೀವು है। ಕೆಲಸ ಮಾಡದೆ ಕೂರುವವರಲ್ಲ, ಕೆಲಸ ನಿಷ್ಠೆಯಿಂದ आपका ಮಾಡುವಂತವರಾಗಿದ್ದರೆ. बहुत समझ रहा कि ये व्यक्ति अपना काम निश्चय करेगा। ನಿಮ್ಮ ಬಾಸ್ಗೆ ಅರ್ಥವಾಗ್ತಾ ಇದೆ, ಇವನಿಗೆ ಕೆಲಸ ಕೊಟ್ಟರೆ ನಿಶ್ಚಯವಾಗಿ ಮುಗಿಸ್ತಾನೆ. तो जब आप 2 घंटा का छुट्टी पूछोगे, ಹಾಗಿರಬೇಕಾದ್ರೆ ನೀವು ಹೋಗಿ 2 ಗಂಟೆಗಾಗಿ ರಜೆ ಕೇಳಿದ್ರೆ, बोलेगा 3 घंटे के बाद आओ, पगले चर्च जाओ, बाद में आकर काम करो। ಆತನೇ ಹೇಳ್ತಾನೆ 3 ಗಂಟೆಗಳವರೆಗೆ ನೀನು ತೆಗೆದುಕೊಂಡು ಹೋಗು, ನೀವು ಚರ್ಚ್ ಹೋಗಿ ಆಮೇಲೆ ಬಂದು ಕೆಲಸ तुम्हारा ಮಾಡು. मालिक भी एक ईश्वर पर विश्वास करने वाला है। ನಿನ್ನ ಮಾಲೀಕನು ಕೂಡ
ದೇವರ ಮೇಲೆ ವಿಶ್ವಾಸ ಇಡುವಂತವನು. 2 सप्ताह ऐसे करोगे, 2 ವಾರ ಹೀಗೆ ಮಾಡಿದರೆ तीसरे सप्ताह आपको खुद वो बोलेंगे तुम जाओ मेरे लिए भी प्रार्थना करना. 3ನೇ ವಾರ ಅವನೇ ಹೇಳ್ತಾನೆ ನೀನು ಹೋಗು ನನಗಾಗಿ ಕೂಡ ಪ್ರಾರ್ಥಿಸು. विश्वास करने वाला हाथों को उठाकर आमीन कहने ವಿಶ್ವಾಸ पाए. ಇಡುವಂತರ ಕೈಗಳನ್ನು ನಿಲ್ಲಿಸಿ पर हमारा ಆಮೆನ್ ಹೇಳಿ. समस्या क्या है पता है? ನಮ್ಮ ಸಮಸ್ಯೆ ಏನು हम ಅಂತ प्रभु ಗೊತ್ತಾ? से ज्यादा नौकरी से प्यार कर रहा ನಾವು है. ದೇವರಿಗಿಂತ ಹೆಚ್ಚಾಗಿ ಕೆಲಸವನ್ನ हम प्रभु से ज्यादा ಪ್ರೀತಿಸುವವರಾಗಿದ್ದೇವೆ. अपना बॉस से प्यार कर रहा है. ದೇವರಿಗಿಂತ ಹೆಚ್ಚಾಗಿ ನಮ್ಮ ಬಾಸ್ ಅನ್ನ हमें ಪ್ರೀತಿಸ್ತೇವೆ. इस संसार के किसी भी वस्तुओं से ज्यादा सृजनकार छुड़ाने वाला यीशु मसीह से प्यार करना जरूरी है. ನಾವು ಈ ಲೋಕದಲ್ಲಿ ಯಾವ ವಿಷಯವನ್ನು ಬಿಟ್ಟು ಎಲ್ಲದಕ್ಕಿಂತ ಹೆಚ್ಚಾಗಿ ಯೇಸುವನ್ನ ಪ್ರೀತಿಸುವವರಾಗಿರಬೇಕು. बोलिए आमीन. आमीन. आरंभ तो अच्छा था, ಆರಂಭವು ಚೆನ್ನಾಗಿತ್ತು. अभी कई लोगों को पूछना पड़ रहा है कहां भैया संडे दिखाई नहीं दिया, ಈಗ ಹಲವರಲ್ಲಿ ಕೇಳುವಂತ ಒಂದು ಸಂದರ್ಭ ಬಂದಿದೆ, ಯಾಕೆ ಸಂಡೇ ನೀನು ಕಾಣಿಸ್ಕೊಳ್ಳಿಲ್ಲ भैया ಅಂತ. जूम मीटिंग में दिखाई नहीं दे रहा कहां गए, ಸಹೋದರನೇ ಝೂಮ್ ಮೀಟಿಂಗ್ ನಲ್ಲಿ ಕಾಣಿಸ್ಕೊಳ್ತಾ भैया ಇಲ್ಲ उपवास ನೀನು. प्रार्थना में दिखाई नहीं दे रहा कहां ಉಪವಾಸ गए, ಪ್ರಾರ್ಥನೆಯಲ್ಲಿ ಕಾಣಿಸ್ಕೊಳ್ತಾ ಇಲ್ಲ वुमेन्स ನೀವು. फेलोशिप में दिखाई नहीं दे रहा कहां ವುಮೆನ್ಸ್ गए, ಫೆಲೋಶಿಪ್ ನಲ್ಲಿ ಕಾಣಿಸ್ಕೊಳ್ತಾ ಇಲ್ಲ प्रार्थना ನೀವು. मीटिंग में दिखाई नहीं दे रहा कहां ಪ್ರಾರ್ಥನೆ गए. ಮೀಟಿಂಗ್ ನಲ್ಲಿ पर ಕಾಣಿಸ್ಕೊಳ್ತಾ ಇಲ್ಲ पहले ನೀವು. इसी व्यक्ति को देखो, ಆದ್ರೆ ಮೊದಲು ಇದೇ ವ್ಯಕ್ತಿಯನ್ನ ನೋಡಿ ಏನು ಓಟವಿತ್ತು. जैसे मैंने आपसे कहा 400 मीटर मैंने कैसे दौड़ा, ನಾನು ಹೇಳಿದ ಪ್ರಕಾರ 400 ಮೀಟರ್ ನ ಒಂದು ಓಟ ಹೇಗೆ ನಾನು ಓಡಿದನು. पूरा शक्ति लगाया. ಪೂರ್ತಿ ಶಕ್ತಿ ಹಾಕ್ತೆ ಮೊದಲನೇ ಬಾರಿ. अच्छा वो हार्ट अटैक होकर उसी दिन मरा नहीं मैं. ಒಳ್ಳೇದಾಯ್ತು, ಆ ದಿವಸ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ಲಿಲ್ಲ. 300 मीटर के बाद बाकी 100 मीटर और रेस भी खत्म हो गया. मेरे ख्याल में जो वहां पर बैठा था रफर ये सब चला भी गया, फिर भी मैं चल रहा. ಆ ರೇಸ್ ಮುಗಿದು ಹೋಯ್ತು, ಅಲ್ಲಿಂದ ರೆಫರಿ ಎಲ್ಲರೂ ಎದ್ದು ಹೋಗಿದ್ದಾರೆ, ಆದ್ರೂ ನಾನು ಇನ್ನೂ ನಡೀತಾ ಇದ್ದೇನೆ सुनिए ಓಟದಲ್ಲಿ. सुनिए, ಕೇಳಿಸ್ಕೊಳ್ಳಿ, इसी प्रकार होगा. ಹೀಗೆ ಆಗುವುದು. यीशु आएगा, ಯೇಸು ಬರ್ತಾರೆ, कलीसिया भी उठा लिया जाएगा, ಸಭೆಯನ್ನ ಎತ್ಕೊಂಡು ಹೋಗ್ತಾರೆ, चला मसीह हूं. ಆದ್ರೂ ನೀವು ನಡೀತಾ ಇರ್ತೀರಿ, ನಾನು ಒಬ್ಬ ಕ್ರಿಶ್ಚಿಯನ್. आमीन बोलिए. ಆಮೀನ್. आपके बारे में नहीं कहा मैं, ನಿಮ್ಮ ಬಗ್ಗೆ ಹೇಳ್ತಾ ಇಲ್ಲ, एक दूसरे का को आपके बारे में नहीं कहा. ಇನ್ನೊಬ್ಬರನ್ನ ನೋಡಿ ಹೇಳಿ, ನಿಮ್ಮ ಬಗ್ಗೆ ಹೇಳ್ತಾ ಇಲ್ಲ ಇದು. ಆಮೀನ್. प्रेज द लॉर्ड. हम मसीह जीवन कैसे जीते हैं? ನಾವು ಹೇಗೆ ಒಂದು ಕ್ರೈಸ್ತ ಜೀವಿತವನ್ನ हमें ನಡೆಸ್ತಾ यीशु ಇದ್ದೇವೆ. ने स्वतंत्र किया है, ಯೇಸು ನಮ್ಮನ್ನ ಸ್ವಾತಂತ್ರ್ಯಗೊಳಿಸಿದನಲ್ಲವೇ? स्वतंत्र होने के लिए बुलाया है. ಸ್ವಾತಂತ್ರ್ಯ ಆಗಲಿಕ್ಕೆ ದೇವರು ನಮ್ಮನ್ನ ಕರೆದನು. 13वीं वचन 13ನೇ ವಾಕ್ಯ 13वीं वचन में 5 का 13 पढ़ो बेटा कन्नड़ में. 5 का 13. Yes. 5:13. ಸಹೋದರರೇ, ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಓಕೆ. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. आमेन. हे भाइयों, तुम स्वतंत्र होने के लिए, सब लोग बोलो, हे भाइयों, हे भाइयों, तुम स्वतंत्र होने के लिए स्वतंत्र होने के लिए बुलाए गए हो. बुलाए गए, हे बहनों, तुम स्वतंत्र होने के लिए स्वतंत्र होने के लिए बुलाए गए हो. बुलाए गए हो. इस स्वतंत्रता, बोलो इस स्वतंत्रता इस स्वतंत्रता शारीरिक कामों के लिए अवसर ना बने. शारीरिक कामों के लिए अवसर ना बने. प्रेज द लॉर्ड. हालेलुया. इस प्रकार इसकी कहावत है, ಈ ಪ್ರಕಾರವಾಗಿ ಒಂದು ಮಾತು the ಹೇಳ್ತಾರೆ, freedom what Jesus Christ gave us ಯೇಸು ನಮಗೆ ಕೊಟ್ಟಂತ ಸ್ವಾತಂತ್ರ್ಯ is not to do sin. ಅದು ಪಾಪ ಮಾಡಲು ಅಲ್ಲ, पाप करने के लिए नहीं वो स्वतंत्रता है. ಯೇಸು ನಮಗೆ ಕೊಟ್ಟಂತ ಸ್ವಾತಂತ್ರ್ಯ ಪಾಪ ಮಾಡೋದಕ್ಕಾಗಿ ಅಲ್ಲ, पाप से बचा रहने के लिए गए. ಪಾಪದಿಂದ ಸ್ವಾತಂತ್ರ್ಯ ಕೊಟ್ಟು ಬೇರಾಗಿರಲು. हालेलुया. इसका मतलब क्या पता है? ಅದರ ಅರ್ಥ ಏನು ಗೊತ್ತಾ? हम आत्मिक संसार, आत्मिक लोग हैं. ನಾವು ಆತ್ಮಿಕ ಜನರು, हमें आत्मा की अगुवाई पर चलना चाहिए, न कि शरीर की अगुवाई पर. ನಾವು ಆತ್ಮನು ನಡೆಸುವಂತೆ ನಡೆಯಬೇಕು, ಶರೀರ ನಡೆಸುವಂತೆ ನಡೆಯುವುದಲ್ಲ. क्योंकि गलातियों की पत्रिका में हम आगे देखते हैं शरीर की अभिलाषा आत्मा की अभिलाषा विरोध करता है. ಯಾಕೆಂದ್ರೆ ಗಲಾತ್ಯ ಪತ್ರಿಕೆಯಲ್ಲಿ ಮುಂದೆ ಓದಬೇಕಾದ್ರೆ ನಾವು ನೋಡ್ತೇವೆ ಶರೀರ ಭಾವವು ಆತ್ಮ ಭಾವಕ್ಕೆ ವಿರೋಧವಾಗಿದೆ. शरीर बहुत कुछ चाहता है पर आत्मा कहता है अच्छा नहीं है. ಶರೀರವು ಹಲವು ವಿಷಯಗಳನ್ನ ಬಯಸುತ್ತದೆ, ಆದ್ರೆ ಆತ್ಮನು ಹೇಳ್ತಾನೆ ಇದು ಒಳ್ಳೆಯದಲ್ಲ. शरीर चाहता है बहुत कुछ देखने के लिए पर आत्मा कहता है नगी 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 पाप है. ಶರೀರ ಹೇಳ್ತದೆ ಹಲವು ವಿಷಯಗಳನ್ನ ನೋಡ್ಬೇಕು ಅಂತ, ಆದ್ರೆ ಆತ್ಮನು ಹೇಳ್ತದೆ ಬೇಡ ಬೇಡ, ಇದೊಂದು ಪಾಪವು. शरीर बोलते हैं कई बातों को बोलने के लिए पर आत्मा कहता है नगी 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 पाप है. ಶರೀರ ಹೇಳ್ತದೆ ಹಲವಾರು ಮಾತುಗಳನ್ನ ಹೇಳಬೇಕು ಅಂತ, ಆದ್ರೆ ಆತ್ಮನು ಹೇಳ್ತಾನೆ ಇಲ್ಲ ಅದು ಪಾಪ. तो परमेश्वर ने क्या स्वतंत्रता दी है? ಇಲ್ಲಿ ದೇವರು ಕೊಟ್ಟಂತ ಸ್ವಾತಂತ್ರ್ಯ ये ಏನು? जो शरीर की अभिलाषाएं उड़ते हैं ಈ ಶರೀರದ ಭಾವ ಎದ್ದಾಗ इसको आत्मा में दबाकर अपने पापों के लिए करना चाहिए. ಇದನ್ನು ಆತ್ಮದ ಮುಖಾಂತರವಾಗಿ ತಿಳಿದು इसके लिए कौन सिखाया था
करता है, ಅದಕ್ಕೆ ಸಹಾಯ ಮಾಡುವವರು परमेश्वर की ಯಾರು? आत्मा सहायता करता ದೇವರ है, ಆತ್ಮನು ಸಹಾಯ क्योंकि ಮಾಡ್ತಾನೆ. मैं और आप उसकी आत्मा पाए हुए लोग हैं, ಯಾಕೆಂದ್ರೆ ನಾನು ನೀವು ದೇವರ मैं ಆತ್ಮ और आप ಪಡೆದವರು. अभिषेक पाए हुए लोग ನಾನು हैं। ನೀವು ಅಭಿಷೇಕ ಪಡೆದವರು. इसलिए ऐसा नबी की पुस्तक 10 अध्याय 27 वचन कहता है, अभिषेक के कारण सारे जुआए टूट जाएंगे। ಅದಕ್ಕಾಗಿ ಐಶ್ವರ್ಯ ಪುಸ್ತಕ 10ನೇ ಅಧ್ಯಾಯದ 27ನೇ ವಾಕ್ಯ ಹೇಳ್ತದೆ, ಅಭಿಷೇಕದ ಮುಖಾಂತರವಾಗಿ ಎಲ್ಲಾ ಬಂಧನಗಳು ಮುರಿದು ಬೀಳುವುದು. अभिषेक के कारण, ಅಭಿಷೇಕದ ಕಾರಣ, आत्मा का सामर्थ्य के ಆತ್ಮದ कारण, ಸಾಮರ್ಥ್ಯದ और ಕಾರಣ, शैतान की ताकतों ಎಲ್ಲ को, ಸೈತಾನನ और ಕೆಲಸಗಳ शरीर ಮೇಲೆ, के अभिलाषाओं के ಹಾಗೂ ऊपर ಶರೀರದ जय ಅಭಿಲಾಷೆಗಳ को ಮೇಲೆ प्राप्त करने का है। ಜಯವನ್ನ ಪಡೆಯಬೇಕಿದೆ. हमारे परमेश्वर युद्ध वीर है, ನನ್ನ ದೇವರು ಯುದ್ಧ वे ವೀರನಾಗಿದ್ದಾರೆ. जयशाली ಆತನು है, ಜಯಶಾಲಿಯಾಗಿದ್ದಾನೆ. नहीं, ನಾವು ಸೋತು ಹೋದವರಲ್ಲ, पाप से पाप को हराया है, ನಾವು ಪಾಪವನ್ನ ಸೋಲಿಸಿದವರು, शैतान को हराया है, ಸೈತಾನನ ಸೋಲಿಸಿದವರು, संसार को जीता है, ಲೋಕವನ್ನ ಗೆದ್ದವನು, जीता हुआ यीशु ಗೆದ್ದಂತ ಆ मेरे ಯೇಸು और आपके अंदर वास कर रहा है। ನನಗಾಗಿ ನಿನಗಾಗಿ इसलिए ಹೇಳ್ತಾನೆ आज कहने पाए, ಎಂದು ನಾವು ಹೇಳಿ, मैं शरीर की अभिलाषाओं में नहीं चलूंगा, ನಾನು ಶರೀರದ ಅಭಿಲಾಷೆ ಅಂತ मैं ನಡೆಯೋದಿಲ್ಲ, आत्मा में चलूंगा, ನಾನು ಆತ್ಮದಂತೆ ನಡೆಯುವನು, आत्मा की अगुवाई सुनूंगा। ಆತ್ಮನ ನಡೆಸುವ ಪ್ರಕಾರ ನಡೆಯುವನು. अभिषेक सारे जुआओं को थो डालेगा। ಅಭಿಷೇಕವು ಎಲ್ಲ ನೊಗವನ್ನ ಮುರಿದು ಬೀಳಿಸುತ್ತದೆ. ಆಮೆನ್, ಆಮೆನ್, आमेन। ಆಮೆನ್. जब मैं हिंदी सर्विस में आप लोग जब आराधना कर रहा था, ಹಿಂದಿ ಸರ್ವಿಸ್ನಲ್ಲಿ ಆರಾಧನೆ ನಾವು ಮಾಡ್ತಾ ಇರುವಂತ ಸಮಯದಲ್ಲಿ प्रभु जी ने मुझे एक दर्शन दिखाया। ದೇವರು ಅಂತ ಒಂದು ದರ್ಶನ ನನಗೆ ಕೊಟ್ಟರು. वो दर्शन है ಆ ದರ್ಶನವು कि ये जो स्पोर्ट्स अरेना में जैसे एशियन गेम्स हो या ओलंपियाड वाला हो या मेरे ख्याल में नेशनल मीट वाला भी हो, ಒಂದು ಸ್ಪೋರ್ಟ್ಸ್ ನಡೆಯುವಂತ ಒಂದು ಜಾಗವಾದ ನ್ಯಾಷನಲ್ ಮೀಟ್ ಆಗಲಿ ಅಥವಾ ಒಂದು ಒಲಿಂಪಿಕ್ಸ್ ನ ಒಂದು ವಿಷಯವಾಗಲಿ, ಇಂಥ ಒಂದು ಜಾಗದಲ್ಲಿ, उस समय पर ಅಂತ ಒಂದು ಸಮಯದಲ್ಲಿ एक व्यक्ति पगले, आई थिंक इट इज एन एशियन गेम्स ओनली, आई एम नॉट अ स्पोर्ट्समैन, मैंने पगले कर दिया, तो एक दिया लेकर जाते हैं वो, ಒಬ್ಬ ವ್ಯಕ್ತಿಯು ಒಂದು ದೀಪವನ್ನು ಎತ್ಕೊಂಡು ಓಡ್ತಾನೆ. और वो कुछ दूर के बाद हैंड ओवर करते हैं, ಸ್ವಲ್ಪ ದೂರದ ನಂತರವಾಗಿ ಇನ್ನೊಬ್ಬ ವ್ಯಕ್ತಿಗೆ ಕೊಡ್ತಾನೆ, और वो दूसरा व्यक्ति को, ಅದನ್ನ ಇನ್ನೊಬ್ಬ ವ್ಯಕ್ತಿಗೆ. पर ये ना बुझते हुए ले जाता है। ಈ ದೀಪವು ಆರದಂತೆ ಇನ್ನೊಬ್ಬ ವ್ಯಕ್ತಿ ಕೂಡ ಎತ್ಕೊಂಡು ಹೋಗ್ತಾನೆ. जगह पर वो एरेना गए ओलंपिक्स, ಎಲ್ಲಿ ಆ ಅರೇನಾ ಇದೆಯೋ, ಒಲಿಂಪಿಕ್ಸ್ ನ ಒಂದು ಜಾಗವಿದೆಯೋ, वहां पर वो दिया को लगा, ಆ ಜಾಗದವರೆಗೆ ದೀಪವನ್ನು ಎತ್ಕೊಂಡು ಹೋಗ್ತಾನೆ. वहीं पर वो लगाता है उसको, ಅಲ್ಲಿಗೆ ಹೋಗಿ ಆ ದೀಪವನ್ನ ಇಡ್ತಾನೆ, और वो जलते रहता है। ಅದು ಉರಿತಲ್ಲೇ ಇರ್ತದೆ. उसी प्रकार प्रभु ने मुझे कहा, ಹಾಗೆ ದೇವರು ಹೇಳಿದರು, ये जो अनोइंटिंग है, ಈ ಒಂದು ಅಭಿಷೇಕ ಏನಿದೆ, ये जो कल्वरी के क्रूस पर जलाया हुआ दिया है, ಈ ಶಿಲುಬೆಯ ಮೇಲೆ ಹತ್ತಿಸಿದಂತ ದೀಪ, परमेश्वर कलीसिया को हैंड ओवर करना चाह रहा है। ದೇವರು ತನ್ನ ಸಭೆಗೆ ಈ ದಿವಸಗಳಲ್ಲಿ ಕೊಡಲು ಬಯಸುತ್ತಾನೆ. कम ऑन, कौन उसको लेने के लिए तैयार होगा? ಯಾರು ಅದನ್ನ ಪಡೆಯಲು उस ಸಿದ್ಧರಾಗಿದ್ದಾರೆ? अधिकार को परमेश्वर हैंड ओवर करने के लिए तैयार है। ಅಧಿಕಾರವನ್ನು ದೇವರು ಕೊಡಲು कौन उस ಬಯಸುತ್ತಾನೆ? दिया को लेकर चलने के लिए तैयार है? ದೀಪವನ್ನು ಎತ್ಕೊಂಡು कौन ಹೋಗಲು करने जा रहा ತಯಾರಾಗಿದ್ದಾರೆ? है? ಎಷ್ಟು ಜನ ಹೇಳಲು जगह पर भी मैं जाऊंगा, ಎಲ್ಲೆಲ್ಲ ನಾನು उस ಹೋಗುವೆನು, दिया को लेकर जाऊंगा, ಆ ದೀಪವನ್ನು ಎತ್ಕೊಂಡು वहां के ಹೋಗುವೆನು. अंधकार दूर हो ಅಲ್ಲಿ जाएंगे, ಅಂಧಕಾರವು वहां ದೂರವಾಗುವುದು, की शैतान की ताकत दूर हो ಅಲ್ಲಿ जाएंगे, ಸೈತಾನ ಶಕ್ತಿಗಳು क्योंकि मैं ದೂರವಾಗುವುದು. सत्य को जाना हुआ, ಯಾಕೆಂದರೆ ನಾನು ಸತ್ಯತೆ यीशु के जरिए जिलाया हुआ, ಯೇಸುವಿನ ಮುಖಾಂತರ दिया को ಬದುಕಿಸಲ್ಪಟ್ಟ लेकर चल लगा, ದೀಪವನ್ನು ಎತ್ಕೊಂಡು जगह पर ನಡೆಸುತ್ತೇನೆ. भी जाऊंगा, ಎಲ್ಲೆಲ್ಲ वो ಹೋಗುವೆನು, दिया नहीं बुझेगा, ಆ ದೀಪವು ಆರಿ ಹೋಗೋದಿಲ್ಲ. करूंगा, ಅದನ್ನು ಇನ್ನೊಬ್ಬನಿಗೆ ಅರ್ಪಿಸುವೆನು, ಇನ್ನೊಬ್ಬನಿಗೆ ಕೊಡುವೆನು, ಇನ್ನೊಬ್ಬನಿಗೆ ಕೊಡುವೆನು. ಆಮೆನ್. मुझे नहीं पता कितने लोग इसको समझ लगा गए। ನನಗೆ ಗೊತ್ತಿಲ್ಲ ಎಷ್ಟು ಜನರಿಗೆ ಇದು ಅರ್ಥವಾಗ್ತಾ ಇದೆ. I don't know how much of you got it. ನನಗೆ ಗೊತ್ತಿಲ್ಲ ಎಷ್ಟು ಜನರಿಗೆ ಅರ್ಥವಾಯ್ತಿದು. हालेलुया, हालेलुया. आज कल ईशिया से सवाल प्रभु कर रहा ಇಂದು है, ಸಭೆಯೊಂದಿಗೆ ದೇವರು ಮಾಡುವಂತ मैं ಪ್ರಶ್ನೆ एक ಇದು. पीढ़ी जागता है, ನಾನೊಂದು ಜನಾಂಗವನ್ನು जो ಬಯಸುತ್ತೇನೆ, दिया मैंने कलवरी पर जलाया था, ಯಾವುದು ಶಿಲ್ಬೆ ಮೇಲೆ ನಾನು ಹತ್ತಿಸಿದಂತ ದೀಪವನ್ನ उस दिया को ले चलने के लिए ಹೊತ್ತುಕೊಂಡು ನಡೆಯಲು ताबरनकल कलीसिया के अंदर ತಾಬರ್ನಕಲ್ ಸಭೆಯೊಳಗೆ एक पीढ़ी को परमेश्वर आज ढूंढ दबका। ಒಂದು ಜನಾಂಗವನ್ನು ದೇವರು कितने लोग ಬಯಸಬೇಕಾದರೆ कहेंगे, ಎಷ್ಟು ಜನ ಹೇಳಲು मैं शरीर ಸಿದ್ಧರಾಗಿರಿ? में नहीं चलूंगा, ಶರೀರದಂತೆ मैं ನಡೆಯೋದು, आत्मा में चलूंगा, ನಾನು ಆತ್ಮದಂತೆ मैं ನಡೆಯುವೆನು, आत्मा में
दौड़ूंगा, ನಾನು ಆತ್ಮದಲ್ಲಿ ಓಡುವೆನು, अभिषेक में चलूंगा, ಅಭಿಷೇಕದಲ್ಲಿ ನಡೆಯುವೆನು, वचन पर चलूंगा, ವಾಕ್ಯದಂತೆ ನಡೆಯುವೆನು, कलीसिया में चलूंगा, ಸಭೆಯಲ್ಲಿ ನಡೆಯುವೆನು, कलीसिया के साथ चलूंगा, ಸಭೆಯ ಜೊತೆಗೆ ನಡೆಯುವೆನು, संग संग चलूंगा, ಸಂತರ ಜೊತೆಯಾಗಿ ನಡೆಯುವೆನು. हालेलुया, ಹಾಲೆಲೂಯಾ. एलिया जितना भी बार रोके, ಏಲಿಯ ಎಷ್ಟು ಬಾರಿ ಎಲ್ಲ ಗೆದ್ದು, एलिया जितना भी बार रोके, ಏಲಿ ಎಷ್ಟು ಬಾರಿ मैं ನಿಲ್ಲಿಸಿದರು, नहीं रोकने वाला ನಾನು हूं, ನಿಲ್ಲೋದಿಲ್ಲ, मेरा शब्द है, ನನ್ನ ಶಪಥವಿದೆ. एलिया, ಏಲಿಯ, जब तक तेरे ऊपर के दून अभिषेक ಯಾವರೆಗೂ ನಿನ್ನ ಮೇಲೆ मुझे ಎರಡು ಪಟ್ಟು नहीं ಅಭಿಷೇಕ मिलेगा, ನನಗೆ मैं ಸಿಗೋದಿಲ್ಲವೋ, नहीं हटने वाला हूं, ನಾನು ಇಲ್ಲಿಂದ ದೂರ ಆಗೋದಿಲ್ಲ. हटने वाला गया। ಆ ರೀತಿ ಹೇಳುವಂತವ್ರು ಎಷ್ಟು ಜನ ಇಲ್ಲಿದ್ದೀರಿ? ಆಮೆನ್, ಆಮೆನ್. राबा बाबा बाबा राबा बाबा 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 रीदा बाबा 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 रीका मामा मामा न सेखेगे रेगे लम्फो रगे कितने लोग आज कहने वाला है, ಎಷ್ಟು ಜನ ಎಂದು ओ ಹೇಳಿದ್ದೀರಿ, मांडल मुझको चाहिए, ನನಗೆ ಆ ओ ದೀಪವು मांडल ಬೇಕು, मुझको ನನಗೆ ಆ चाहिए, ದೀಪವು ಬೇಕು, ओ मांडल मुझको ಆ ದೀಪ ನನಗೆ चाहिए, ಬೇಕು, ओ अभिषेक मुझको चाहिए, ಅಭಿಷೇಕ ನನಗೆ ಬೇಕು. कितना लोग कहने के तैयार है, ಎಷ್ಟು ಜನ ಹೇಳಲು याकूब ಸಿದ್ಧರಾಗಿದ್ದೀರಿ? की तरह ಯಾಕೋಬನಂತೆ जब तक तू मुझे आशीष नहीं देगा, ಯಾವರೆಗೂ ನೀನು ನನ್ನನ್ನು मैं तुझे नहीं ಆಶೀರ್ವದಿಸಲಿಲ್ಲವೋ छोड़ूंगा, ನಾನು ನಿನ್ನನ್ನು ಬಿಡೋದಿಲ್ಲ, जब तक तू मुझे आशीष नहीं देगा, ಯಾವರೆಗೂ ನೀನು ನನ್ನನ್ನು मैं तुझे नहीं ಆಶೀರ್ವದಿಸಲಿಲ್ಲವೋ छोड़ूंगा। ನಾನು ನಿನ್ನನ್ನು Come ಬಿಡೋದಿಲ್ಲ. on, church, come on. ಸಭೆಯ आज ಹೇಳುವಂತರಾಗಿ कितने लोग बोलने के लिए तैयार ಇನ್ನು है, ಎಷ್ಟು ಜನ ಹೇಳಲು आज कितने ಸಿದ್ಧರಾಗಿದ್ದೀರಿ? लोग आत्मा में होने के तैयार ಎಷ್ಟು है, ಜನ ಆತ್ಮದಲ್ಲಿ ಆಗಲು आज कितने ಸಿದ್ಧರಾಗಿದ್ದೀರಿ? लोग निश्चय लेने के तैयार है। ಎಷ್ಟು ಜನ ನಿಶ್ಚಯ ತೆಗೆದುಕೊಳ್ಳಲು ಸಿದ್ಧರಾಗಿದ್ದೀರಿ? ಆಮೆನ್, ಆಮೆನ್, Come on, come on. ಆಮೆನ್. Something happened in the church. ಇಲ್ಲಿ ಏನು ಆಗ್ತಾ ಇದೆ Something happening in the church. ಇಲ್ಲಿ ಏನು ಆಗುತ್ತಿದೆ Something ಪ್ರಿಯರೇ? happened in the church. ಸಭೆಯಲ್ಲಿ ಏನು When ಆಗುತ್ತಿದೆ? I saw that vision, ಇದನ್ನ ಕಂಡಾಗ, ದರ್ಶನ I asked ಕಂಡಾಗ God, ನಾನು ದೇವ್ರಲ್ಲಿ ಕೇಳಿದೆ, what do you mean by? ಇದರ ಅರ್ಥ ಏನು? God told me, ದೇವ್ರು ಹೇಳಿದನು, I want to raise up a generation. ನಾನು ಒಂದು ಸಂತತಿಯನ್ನು ಎಬ್ಬಿಸಲು I ಬಯಸುತ್ತೇನೆ, want to raise up a generation. ಇಂಥ ಒಂದು ಜನರೇಷನ್ ಎಬ್ಬಿಸಲು Today ಬಯಸುತ್ತೇನೆ declare it. ಎಂದು ಹೇಳಿ आज मैं बताना चाहूंगा, ನಾನು ಹೇಳಲು इसके ಬಯಸುತ್ತೇನೆ. विरोध करने वाला शैतान को मेरे यीशु ने हरा दिया ಇದರ है। ವಿರುದ್ಧವಾಗಿ ನಿಲ್ಲುವಂತ ಸೈತಾನನ ಯೇಸುವು ಸೋಲಿಸಿದ್ದಾನೆ. Hallelujah. ಹಾಲೆಲೂಯಾ. ಆಮೆನ್, ಆಮೆನ್, ಆಮೆನ್. शाखा मानसे I know something is happening in the spiritual realm today. ಆತ್ಮಿಕ ಕ್ಷೇತ್ರದಲ್ಲಿ ಏನೋ ಇಂದು ಆಗುತ್ತಿದೆ ಅಂತ ನನಗೆ ಗೊತ್ತಿದೆ. कलीसिया के अंदर की पीढ़ियां बर्बाद नहीं होंगे, ಸಭೆಯಲ್ಲಿ ಇರುವಂತ ತಲೆಮಾರುಗಳು ಅದು ಕೆಟ್ಟು कलीसिया के ಹೋಗುವುದಿಲ್ಲ, अंदर की परिवार बर्बाद नहीं होंगे। ಸಭೆಯಲ್ಲಿ ಇರುವಂತ ಕುಟುಂಬಗಳು हे शैतान, ಸೈತಾನನೇ, ये लूसीफर, ಲೂಸಿಫರನೇ, हमारे कलीसिया के विरुद्ध उड़ने वाला तंत्र मंत्र टोना जादू की शक्तियों को आज पूरा कलीसिया मिलकर ಸಭೆ ವಿರುದ್ಧವಾಗಿ ಎದ್ದು ನಿಲ್ಲುವಂತ ಪ್ರತಿಯೊಂದು ಸೈತಾನನ ಕ್ರಿಯೆಗಳನ್ನ ಹಾಕಿ ನಾವು कितने लोग तैयार है, कितने लोग तैयार है, ಎಷ್ಟು ಜನ ಹೇಳಲು ಸಿದ್ಧರಾಗಿದ್ದೀರಿ? कितने लोग तैयार है। ಎದ್ದು ನಿಲ್ಲುವ आज ತಯಾರಾಗೋಣ. आजादी का दिवस है, ಇದು ಸ್ವಾತಂತ್ರ್ಯ आज ದಿವಸ, खुशियों का दिन है, ಇದು ಸಂತೋಷದ आज ದಿವಸ, मुक्ति का दिन है, ಇಂದು ಬಿಡುಗಡೆ आज ದಿವಸ, अभिषेक का दिन है, ಅಭಿಷೇಕದ आज ದಿವಸ, सचमुच आजादी का दिन ಇದು है। ನಿಜವಾದ ಸ್ವಾತಂತ್ರ್ಯದ ದಿವಸ. कितने लोग तैयार है, कितने लोग तैयार है। ಎಷ್ಟು ಜನ ये ಸಿದ್ಧರಾಗಿದ್ದೀರಿ? आजादी जो यीशु देता है, ಇದೇ ಸ್ವಾತಂತ್ರ್ಯ ಯಾರು ಯೇಸು ये ಕೊಡ್ತಾರೆ? आजादी जो यीशु देता है, ಇದೇ ಸ್ವಾತಂತ್ರ್ಯ ಯಾರು ಯೇಸು ಕೊಡ್ತಾರೆ? ये आजादी, ಇದೇ ಸ್ವಾತಂತ್ರ್ಯ. क्या आजादी के ಯಾವ ಸ್ವಾತಂತ್ರ್ಯ? देश में चलो, ಯೇಸುವಿನಲ್ಲಿ हे ನಡೆಯಿರಿ. लोगों, ಜನರೇ, उड़ो देश में चलो, ಎದ್ದು ದೇಶದಲ್ಲಿ ನಡೆಯಿರಿ. हालेलुया, सकल अंदर जागो रे। कितने लोग जागने के तैयार है, ಎಷ್ಟು ಜನ ಜಾಗೃತರಾಗಲು कितने लोग ಸಿದ್ಧರಾಗಿದ್ದೀರಿ? जागने के तैयार ಎಷ್ಟು है। ಜನ ಜಾಗೃತರಾಗಲು ಸಿದ್ಧರಾಗಿದ್ದೀರಿ? I want to show you prophetically, ನಿಮಗೆ ಒಂದು ಪ್ರವಾದಾತ್ಮಕವಾಗಿ ತೋರಿಸಲು ಬಯಸ್ತೇನೆ. हालेलुया। मुझे ये बाद में प्रभु दिखाया आराधना शुरू करने के बावजूद, ಆರಾಧನೆ ಪ್ರಾರಂಭಿಸಿದ ನಂತರವಾಗಿ ದೇವರು ತೋರಿಸಿದ್ರು ಇದನ್ನ. तो मैं दिया बनवा कर लाना था। ಇಲ್ಲದಿದ್ರೆ ಒಂದು ಟಾರ್ಚ್ ಅನ್ನು ತಯಾರು Can ಮಾಡಿಸಿ ತರ್ತಾ ಇದೆ. someone do it in 5 minutes? 5 ನಿಮಿಷದಲ್ಲಿ ಯಾರಾದ್ರೂ ಸಿದ್ಧ ಮಾಡಲು ಸಾಧ್ಯವೇ? क्योंकि I want to do it prophetically today. ಅದನ್ನ ಒಂದು ಪ್ರವಾದಾತ್ಮಕವಾಗಿ प्रभु ಮಾಡಲು मुझे कह रहा है, ದೇವರು ನನಗೆ ಹೇಳ್ತಾ ಇದ್ದಾರೆ, यहाँ से एक आग फूट निकलेगी, ಇಲ್ಲಿಂದ ಒಂದು ಬೆಂಕಿ ಹೊರ यहाँ से ಸೂಸುವುದು. एक आग फूट निकलेगी, ಇಲ್ಲಿಂದ ಒಂದು ಬೆಂಕಿ ಹೊರ ಸೂಸುವುದು. टैबरनेकल कलीसिया से एक आग फूट निकलेगी, ಟ್ಯಾಬರ್ನಾಕಲ್ ಸಭೆಯಿಂದ ಒಂದು ಬೆಂಕಿ ಹೊರ ಸೂಸುವುದು. टैबरनेकल कलीसिया से एक आग फूट निकलेगी, ಟ್ಯಾಬರ್ನಾಕಲ್ ಸಭೆಯಿಂದ ಒಂದು देश ಬೆಂಕಿ ಹೊರ देश में आग ಸೂಸುವುದು. जाएगा, ದೇಶಗಳಲ್ಲಿ ಈ ಬೆಂಕಿ बंधन में ಹೋಗುವುದು. पड़ा हुआ लोगों को आजादी दिलाएगा, ಬಂಧನೆಯಲ್ಲಿರುವಂತಹ ಹಲವರಿಗೆ ಸ್ವಾತಂತ್ರ್ಯ रोग ಒದಗಿಸುವುದು. में पड़े हुए लोगों को चंगाई देगा, ರೋಗದಲ್ಲಿ ಇರುವಂತಹ ಜನರಿಗೆ ಸ್ವಾತಂತ್ರ್ಯ रात का ಒದಗಿಸುವುದು. बंधन टूट जाएगा, ಶಾಪದ ಬಂಧನಗಳು ಮುರಿಯುವುದು. और आप चलोगे, ಯಾರು ನಾನು ನೀವು ನಡಿಬೇಕಾದ್ರೆ, और आप चलोगे, ನಾನು ನೀವು ನಡಿಬೇಕಾದ್ರೆ परमेश्वर सामर्थ्य बगेगा, ದೇವರ ಸಾಮರ್ಥ್ಯ हम ಸುರಿಯುವುದು. देखने लगेंगे, ಎಲ್ಲರೂ ಕಾಣುವರು. लंगड़े चलने लगेंगे, ಕೊಂಡೆ दुष्ट आत्मा ये
लोगों से निकल जाएंगे, ಆತ್ಮವು ಜನರಿಂದ ಹೊರಬರುವುದು, उग्रवादियां तक उद्धार पाएंगे, ವಾದಿಗಳು ಕೂಡ ರಕ್ಷಣೆಯನ್ನು नेला ಪಡೆಯುವರು, लोग उद्धार पाएंगे, ಅಧಿಕಾರಿಗಳು ರಕ್ಷಣೆ ಪಡೆಯುವರು. सचमुच की आजादी यीशु मसीह देता है करके ನಿಜವಾಗಿ जानोगे। ನಿಜವಾಗಿರುವಂತ ಸ್ವಾತಂತ್ರ್ಯ ಯೇಸು ಕೊಡ್ತಾನೆ ಅಂತ हालेलुया। ನಂಬುವರು.